viewers. Today we shall discuss a lesson from second language English. Now we shall start the discussion on the lesson, the concept. This lesson is written by Shanta Rameshwara. ವಿದ್ಯಾರ್ಥಿಗಳೇ, ನಾವು ಇವತ್ತು ನಿಮ್ಮ ಇಂಗ್ಲಿಷ್ ಭಾಷೆಯ ದ ಕಾನ್ಸೆಪ್ಟ್ ಆಫ್ ಲೆಸನ್ ನೋಡೋಣ. ಇದನ್ನ ಬರೆದಂತವರು ಶಾಂತ ರಾಮೇಶ್ವರ. This lesson imparts two values for the children. One is the family sacrifice, and the other one is which we think impossible can be made possible. ಈ ಲೆಸನ್ ಅಲ್ಲಿ ನಮಗೆ ಎರಡು ಮುಖ್ಯವಾದ ವ್ಯಾಲ್ಯೂಸ್ಗಳು ತಿಳಿಯುತ್ತದೆ. ಫಸ್ಟ್ ಒನ್, ಫ್ಯಾಮಿಲಿ ಸ್ಯಾಕ್ರಿಫೈಸ್. ಒಂದು ಫ್ಯಾಮಿಲಿಗಾಗಿ ಫ್ಯಾಮಿಲಿ ಮೆಂಬರ್ಸ್ಗಳು ಏನೆಲ್ಲ ಮಾಡ್ಬೋದು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತದೆ. ದ ಸೆಕೆಂಡ್ ಒನ್, ನಾವು ಯಾವುದನ್ನ ತುಂಬ ಡಿಫಿಕಲ್ಟು ಪಾಸಿಬಲ್ ಇಲ್ಲ ಅಂತ ಇಟ್ಕೊಂಡಿರ್ತೀವೋ ಅದು ಪಾಸಿಬಲ್ ಆಗುತ್ತೆ, ಅದನ್ನು ನಾವು ಇಂಥ ಲೆಸನಲ್ಲಿ ನೋಡೋಕ್ಕೆ ಸಾಧ್ಯ ಇದೆ. Now let's go to the important characters from the lesson. In this lesson, four important characters are there. One is Anand, the second one is Smita, the third one is Anand's mother, the fourth one Pandit Ravi Shankar and Ustad Allah. So these are the five important characters from the lesson. Anand, he was 15 years old, very talented young boy. Anand ತುಂಬಾ ಇಂಟೆಲಿಜೆಂಟ್ ಮಗು ಇರ್ತಾನೆ. Smita, Anand's sister, she was about 16 years old girl. Smita, Anandನ ಸಿಸ್ಟರ್, ಅವಳಿಗೆ ಒಂದು ವರ್ಷ ಜಾಸ್ತಿ ಇರ್ತದೆ. These two together did many things. Anand ಮತ್ತು ಸ್ಮಿತಾ ಇಬ್ಬರು ಜೊತೆಯಾಗಿನೇ ತುಂಬಾ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. And they are from a decent family. The next, Anand's mother, she supported Smita. At the same time, she cared Anand, for he was suffering from a disease. The next, Pandit Ravi Shankar, ಇವರು ನಮ್ಮ ದೇಶದ ಪ್ರಖ್ಯಾತ ಸಿತಾರಿಸ್ಟ್, ಸಿತಾರ್ ಪ್ಲೇಯರ್ ಅಲ್ಲಿ ನುಡಿಸುವಂಥ ಒಬ್ಬ ಪಂಡಿತರು, ಪಂಡಿತ್ ರವಿಶಂಕರ್ ಅಂತ. ಈಸ್ ಎ ಗ್ರೇಟ್ ಮ್ಯೂಸಿಷಿಯನ್ ಅಂಡ್ ಎ ವಿಜಾರ್ಡ್ ಅಂಡ್ ಸಿತಾರ್ ಮಾಸ್ಟರ್. And to his companion in the concert, this is Ustad Allah Rakha. Ustad Allah Rakha ಅವರು ತಬಲಾ ಪ್ಲೇಯರು. ಈ 5 ಕ್ಯಾರೆಕ್ಟರ್ಗಳು ನಿಮಗೆ ಲೆಸನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತದೆ. ಅಂಡ್ ಇದ್ರ ಜೊತೆಗೆ ನಿಮಗೆ ಇನ್ನೂ ಕ್ಯಾರೆಕ್ಟರ್ಸ್ಗಳು ಬರ್ತದೆ. ಅದರಲ್ಲಿ so other characters here, Anand's father and moistached man and Aunt Sushila. So these are the supporting characters in the lesson. Anand's father, he took Smita to concert on the day, and moistached man, he was the organizer of the concert. So lesson name anna ನೀವು ತುಂಬಾ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಬೇಕು. This is not concert, this is concert. Concert ಅಂತ ಹೇಳಿದ್ರೆ ಸಂಗೀತ ಕಚೇರಿ ಅಂತ. And he was the organizer. moistached man, ಅವನು ಪ್ರೋಗ್ರಾಮ್ ಅಲ್ಲಿ ಅವನು ಮೀಸೆಲ್ಲ ಇಟ್ಕೊಂಡಿರ್ತಾನೆ, ಅವನು ಒಂದು ಇಲ್ಲಿ ರೋಲ್ ಬರುತ್ತೆ. ಅಂಡ್ ಆಂಟ್ ಸುಶೀಲಾ, ಶಿ ವಾಸ್ ಸ್ಟೇಯಿಂಗ್ ಇನ್ ಮುಂಬೈನಲ್ಲಿ ಆಂಟ್ ಸುಶೀಲಾ ಇರ್ತಾರೆ. ಅವರು ಯಾವಾಗಲೂ ಅನಂತು ಅವ್ರ ಮನೆಗೆ ಬಂದಾಗ they used to come to Aunt Sushila and she was providing. See, now we shall go to the new words from the lesson. The first one here, Mastio, this is a great performer. Then gravely, this is seriously. The miracle and unbelievable act or action. The pretend means acting. Then enchantment, pleasure. Block, a cluster of houses. And resort, one good at some art or achievement. So ಇದು ನೀವು ಈ ಲೆಸನ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ವರ್ಡ್ಸ್ ಬರುತ್ತೆ. ಮಾಸ್ಟ್ರಿಯೋ ಅಂತಂದ್ರೆ ಸಂಗೀತ ದಿಗ್ಗಜ ಅಂತ ಕರೀತೇವೆ. ದೆನ್ ಗ್ರೇವ್ಲಿ ಅಂತಂದ್ರೆ ತುಂಬಾ ಗಂಭೀರವಾದಂಥ. ದೆನ್ ಮಿರಾಕಲ್ ಅಂತಂದ್ರೆ ಪವಾಡ ಸದೃಶವಾದಂಥದ್ದು, ಯಾವುದನ್ನ ನಾವು ನಡೆಯೋದಿಲ್ಲ ಅಂತ ಹೇಳ್ತೀವೋ ಅಂಥದ್ದು ನಡೆಯೋದಕ್ಕೆ ಮಿರಾಕಲ್ ಅಂತ ಹೇಳ್ತೇವೆ. ಪ್ರಿಟೆಂಡ್ ಅಂತಂದ್ರೆ ನಟನೆ ಮಾಡೋದು, ಆಕ್ಷನ್. ದೆನ್ ಎಂಚಾಂಟ್ಮೆಂಟ್ ಅಂದ್ರೆ ಸಂತೋಷ, ಅತ್ಯಾನಂದ ಅಂತ ಕರೀತೇವೆ, ಉತ್ಸಾಹಭರಿತವಾದಂಥದ್ದು. ಬ್ಲಾಕ್ ಅಂತ ಹೇಳಿದ್ರೆ ಕ್ಲಸ್ಟರ್ ಆಫ್ ಹೌಸಸ್, ಸಿಟಿಗಳಲ್ಲಿ ಜಾಗ ಕಡಿಮೆ ಇರ್ತದೆ, ಅವಾಗ ಏನು ಮಾಡ್ತಾರೆ, ಒಂದೇ ಪ್ಲೇಸಲ್ಲಿ ಹಲವಾರು ಮನೆಗಳನ್ನ ಕಟ್ತಾರೆ, ಅದಕ್ಕೆ ಅಪಾರ್ಟ್ಮೆಂಟ್ ಬ್ಲಾಕ್ಸ್ ಅಂತ ಕರೀತೇವೆ, ಬ್ಲಾಕ್ ಅಂತ ಕರೀತೇವೆ. ದೆನ್ ವಿಸಾರ್ಡ್ ಅಂತ ಹೇಳಿದ್ರೆ ಒನ್ ಗೆಟ್ ಸಮ್ ಆರ್ಟ್ ಆರ್ ಅಚೀವ್ಮೆಂಟ್. ಸೊ ಯಾವುದೋ ಒಂದು ಕಲೆಯಲ್ಲಿ ಅವನು ತುಂಬ ಪ್ರಸಿದ್ಧಿ ಪಡೆದಿದ್ರೆ ಅಥವಾ ಸಾಧನೆ ಮಾಡಿದ್ರೆ ಅವನಿಗೆ ಕರೀತೇವೆ ವಿಸಾರ್ಡ್. ಸೊ ದೀಸ್ ಆರ್ ದಿ ಸಮ್ ನ್ಯೂ ವರ್ಡ್ಸ್ ಫ್ರಮ್ ದಿ ಲೆಸನ್. ಆಫ್ಟರ್ವರ್ಡ್ಸ್ ಯು ರೆಫರ್ ದ ಟೆಕ್ಸ್ಟ್ ಬುಕ್, you find it. Now we shall go to the first part of the lesson.
The total lesson can be divided in 3 parts. So we'll move to the first part. So this is a story of a small family of 4 members. One is the father, the mother. They were Anand's father and Anand's mother. 2 children in the family. One is Smita and one is Anand. So 4 ಜನ ಇರುವಂತಹ ಒಂದು ಸಣ್ಣ ಫ್ಯಾಮಿಲಿಯ ಕಥೆ ಇದು. The concert ಅಂತ ಹೇಳಿ ಇಲ್ಲಿ ಅನಂತ್ ಅಂಡ್ ಸ್ಮಿತಾ ಬಿಲಾಂಗ್ ಟು ಎ ಡೀಸೆಂಟ್ ಫ್ಯಾಮಿಲಿ. ಅವರು ಒಂದು ಹಳ್ಳಿನಲ್ಲಿ ಇರ್ತಾರೆ. ಗಗನ್ಪುರ್ ಅಂತ ಒಂದು ವಿಲೇಜ್ ಇರ್ತದೆ. ಸೊ ದೇ ವೇರ್ ಫ್ರಮ್ ದ ವಿಲೇಜ್ ಗಗನ್ಪುರ್. ಆದರೆ ಈ ಲೆಸನ್ ನಡೆಯೋ ಟೈಮಲ್ಲಿ, ಘಟನೆ ನಡೆಯೋ ಟೈಮಲ್ಲಿ ದೇ ವೇರ್ ಅಟ್ ಮುಂಬೈ. Anand was a talented boy in many ways. So Anand was around 15 years old and Smita was around 16 years old. Both were talented, but comparing to Anand, Smita was a little less and Anand was more talented than Smita. So ತುಂಬಾ ಜಾಣ ಆಗಿರ್ತಾನೆ ಕ್ಲಾಸಸ್ ಅಲ್ಲಿ. ಇದರ ಮೇಲೆ ಒಂದು 2 ಮಾರ್ಕ್ಸ್ ಕ್ವೆಶ್ಚನ್ ಕೂಡ ಬರುತ್ತೆ ಎಕ್ಸಾಮಿನೇಷನ್ ಅಲ್ಲಿ. Then unfortunately Anand suffered from cancer and was counting days. ಇಂಥ ಇಂಟೆಲಿಜೆಂಟ್ ಆಗಿರೋಂಥ ಹುಡುಗ ಇವನು ಸ್ಕೂಲಲ್ಲಿ ಫಾಸ್ಟೆಸ್ಟ್ ರನ್ನರ್ ಆಗಿರ್ತಾನೆ ಅಥ್ಲೆಟಿಕ್ನಲ್ಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾಸ್ ದಿ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆ್ಯಂಡ್ ಆಲ್ಸೋ ಹಿ ವಾಸ್ ಗುಡ್ ಎಟ್ ರನ್ನಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಹಿ ವಾಸ್ ಗುಡ್ ಎಟ್ ಸ್ಟಡೀಸ್ ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ಅನ್ ಹಾಬಿ ದಟ್ ಹಿ ವಾಸ್ ಅಟೆಂಡಿಂಗ್ ದಿ ಸಿತಾರ್ ಕ್ಲಾಸಸ್. ಸೊ ಅವನು ಬೆಸ್ಟ್ ರನ್ನರ್ ಆಗಿರ್ತಾನೆ, ಒಳ್ಳೆ ಅಥ್ಲೀಟ್ ಆಗಿರ್ತಾನೆ, ಮತ್ತು ಜೊತೆಗೆ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ. ಅದೆಲ್ಲರ ಜೊತೆಗೆ ಅವನು ಸ್ಕೂಲ್ ಮುಗಿದ ಮೇಲೆ ಸಿತಾರ್ ಕ್ಲಾಸಸ್ನ ತಗೊಳ್ತಾ ಇರ್ತಾನೆ. ಅಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟನ್ನು ನೋಟ್ ಮಾಡೋದು ಏನು ಅಂತ ಹೇಳಿದ್ರೆ, ಟು ದ ಅಸ್ಟಾನಿಶ್ಮೆಂಟ್ ಆಫ್ ಹಿಸ್ ಗುರು ಅನಂತ್ ವಾಸ್ ಏಬಲ್ ಟು ಕಾಂಪೋಸ್ ಹಿಸ್ ಟ್ಯೂನ್ಸ್. ಸೊ ಗುರುಗೆ ವಂಡರ್ ಆಗಬೇಕು, ಆ ಥರ ಅವನು ಸ್ವಂತವಾಗಿರುವಂಥ ಸಿತಾರ್ ಟ್ಯೂನ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಸೊ ಸಚ್ ಎ ಟ್ಯಾಲೆಂಟೆಡ್ ಬಾಯ್. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಅವನು ಮುಂದೆ ಒಂದು ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಇರ್ತದೆ. ಆ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಷ್ಟೊಳಗೇ ಅವನಿಗೆ ಕ್ಯಾನ್ಸರ್ ಡಿಸೀಸ್ ಬಂದುಬಿಡ್ತದೆ. ಆ್ಯಂಡ್ ಡಾಕ್ಟರ್ಸ್ ಹೇಳ್ತಾರೆ ಬದುಕೋದಿಲ್ಲ ಅಂತೇಳಿ. ಸೊ ಹಿ ವಾಸ್ ಕೌಂಟಿಂಗ್ ಡೇಸ್, ಸ್ವಲ್ಪ ಬದುಕ್ತಾನೆ ಅಂತ. ಟೋಟಲ್ ಫ್ಯಾಮಿಲಿ, Anand's father and Anand's mother and Smita and Anand, they moved to Mumbai. So ಏನು ಮಾಡ್ತಾರೆ, ಆ ಹಳ್ಳಿ ಬಿಟ್ಟು ಗಗನ್ಪುರ್ನ ಬಿಟ್ಟು, ಸೊ ದೇ ಕೇಮ್ ಟು ಮುಂಬೈ ಫಾರ್ ದ ಟ್ರೀಟ್ಮೆಂಟ್. ಸಿ now we shall go to the second part. Aunt Sushila gives away to Smita. Smita made a plan in her mind and she went to the concert with her father. So before going to the discussion on second part, when Smita was staying in Mumbai, one day when she looked at the newspaper, she found a very interesting news. So ನಿಮಗೆ ನ್ಯೂಸ್ ಪೇಪರ್ ರೆಫರೆನ್ಸು 2 ಲೆಸನಲ್ಲಿ ಬರುತ್ತೆ. ಫಸ್ಟ್ ಲೆಸನಲ್ಲಿ ಕೂಡ ನ್ಯೂಸ್ ಪೇಪರ್ ಲೆಸನ್ ರೆಫರೆನ್ಸ್ ಬರುತ್ತೆ. 5th ಲೆಸನ್ ದ ಕಾನ್ಸರ್ಟಲ್ಲಿ ಕೂಡ ಬರುತ್ತೆ. ಸ್ಮಿತಾ ನ್ಯೂಸ್ ಪೇಪರ್ ನೋಡ್ತಾಳೆ ಆ್ಯಂಡ್ ಶಿ ಫೌಂಡ್ ದ್ಯಾಟ್ ಪಂಡಿತ್ ರವಿಶಂಕರ್, a sitar maestro, was playing in Mumbai at Shanmuganandam auditorium. So next day ಅಲ್ಲಿ ಪಂಡಿತ್ ರವಿಶಂಕರ್ ಅವರು ಒಂದು ಮ್ಯೂಸಿಕಲ್ ನೈಟನ್ನು ಆರ್ಗನೈಸ್ ಮಾಡಿರ್ತಾರೆ. ಅದನ್ನು ನೋಡಿದ ತಕ್ಷಣ ಸ್ಮಿತಾಗೆ ತಡ್ಕೊಳಕ್ಕಾಗೋದಿಲ್ಲ. At once she shouted and screamed loudly that Pandit Ravi Shankar is playing tomorrow at Shanmuganandam auditorium. ಜೋರಾಗಿ ಕಿರ್ಚ್ಬಿಡ್ತಾರೆ. And Anand, he was suffering from cancer. He could not get up himself. And when he heard the name Pandit Ravi Shankar, at once he tried to jump up from the bed, but he could not and he fell down. So ಅವನು ಎದ್ದಲು ಟ್ರೈ ಮಾಡ್ತಾನೆ. ಯಾರ್ದು ಸಪೋರ್ಟ್ ಇಲ್ಲಾರ್ದಂಗೆ ನೀಸ್ಗಳನ್ನ ಯೂಸ್ ಮಾಡಿ ಮೇಲೆ ಮತ್ತು ಕೆಳಗೆ ಬಿದ್ದುಬಿಡ್ತಾನೆ. ಆ್ಯಂಡ್ ಇಮಿಡಿಯೇಟ್ಲಿ ಮದರ್ ಕಮ್ಸ್ ಆ್ಯಂಡ್ ಕನ್ಸೋಲಿಂಗ್. ತಾಯಿ ಬಂದು ಅನಂತ್ ಮದರ್ ಬಂದು ಅವನಿಗೆ ಸಮಾಧಾನ ಮಾಡ್ತಾರೆ. ಅಟ್ ಒನ್ಸ್ ಶಿ ಸ್ಕೂಲ್ಡೆಡ್ ಇಟ್ ಸ್ಮಿತಾ. ಸ್ಮಿತಾಗೆ ಬೈತಾರೆ, ತಮ್ಮನಿಗೆ ಆರಾಮಿಲ್ಲ ಆ್ಯಂಡ್ ಯು ಆರ್ ಟೆಲಿಂಗ್ ಸಚ್ ನ್ಯೂಸಸ್ ಅಂತ. ಆಮೇಲೆ ಮದರ್ ಟೋಲ್ಡ್, ನೋ, ಯುವರ್ ಫಾದರ್ ವಿಲ್ ಟೇಕ್ ಯು, ನೀವು ಹೋಗ್ಬೋದು ಸಂಗೀತ ಕಚೇರಿಗೆ, ಬಟ್ ಅನಂತ್ ಕೆನಾಟ್ ಕಮ್. ಸೊ ಅನಂತ್ ಹೇಳ್ತಾನೆ, ಇದು ಲೈಫ್ ಟೈಮ್ ಸಿಗುವಂಥ ಒಂದೇ ಒಂದು ಚಾನ್ಸು. ನಾವು ವಿ ಹ್ಯಾವ್ ಕಮ್ ಟು ಮುಂಬೈ ಆ್ಯಂಡ್ ಪಂಡಿತ್ ರವಿಶಂಕರ್ ಇಸ್ ಪ್ಲೇಯಿಂಗ್ ಇನ್ ಮುಂಬೈ. ಸೊ ಈ ಚಾನ್ಸ್ ಮತ್ತೆ ನಮಗೆ ವಾಪಸ್ ನಾವು ಗಗನ್ಪುರ್ಗೆ ಹೋದರೆ ಸಿಗೋದಿಲ್ಲ ಅಂತ ಭಾಳ ಫೀಲ್ ಮಾಡ್ಕೊಳ್ತಾನೆ. ಬಟ್ ಸ್ಮಿತಾ ಆ್ಯಂಡ್ ಅನಂತ್ take it all the things together. They were going to school together, they were going to the sitar classes together, they were playing in around together, ಎಲ್ಲ ಜೊತೆಯಾಗಿ ಮಾಡ್ತಾ ಇರ್ತಾರೆ. ಬಟ್ ನಾವು ಈ ಮೂಮೆಂಟಲ್ಲಿ ಓನ್ಲಿ ಸ್ಮಿತಾ ವಾಸ್ ಅಲೌಡ್ ಟು ಗೋ ಟು ಕಾನ್ಸರ್ಟ್. ಸೊ ಆ ಕಾನ್ಸರ್ಟ್ಗೆ, ಪಂಡಿತ್ ರವಿಶಂಕರ್ ಪ್ರೋಗ್ರಾಮ್ಗೆ ಸ್ಮಿತಾ ಮಾತ್ರ ಹೋಗೋದಕ್ಕೆ ಚಾನ್ಸ್ ಸಿಗುತ್ತೆ.
ಆದರೆ ಅನಂತ್ಗೆ ಇರೋದಿಲ್ಲ, ಬಿಕಾಸ್ ಹಿ ವಾಸ್ ಬ್ರೀದಿಂಗ್ ಫ್ರಮ್ ಆಕ್ಸಿಜನ್. ಸೊ ಅವ್ರಿಗೆ ಆಕ್ಸಿಜನ್ ಸಿಲಿಂಡರ್ ಹಾಕಿಬಿಟ್ಟಿರ್ತಾರೆ, ಅವ್ನು ಎದ್ದು ಬರೋಕೆ ಆಗ್ತಾ ಇರೋದಿಲ್ಲ. ಆ್ಯಂಡ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್ ಸ್ಟ್ಯಾಂಡಿಂಗ್ ಎಟ್ ದ ವಿಂಡೋ. ಅವ್ರು ಅಳಕ್ಕೆ ಶುರು ಮಾಡ್ತಾರೆ. ಆವಾಗ ಆಂಟ್ ಸುಶೀಲಾ ಗಿವ್ಸ್ ಎ ವೀಲ್ ಟು ಸ್ಮಿತಾ. ಸೊ ಒಂದು ಸಣ್ಣ ಪ್ಲಾನ್ ಹೇಳ್ತಾರೆ, ಸ್ಮಿತಾ ಡೋಂಟ್ ಕ್ರೈ ಹಿಯರ್, ಬೆಟರ್ ಯು ಗೋ ಡೌನ್ ಇನ್ ದ ಗಾರ್ಡನ್, ಅಲ್ಲಿ ಪಾರ್ಕ್ ಇದೆ, ಹೋಗು, ಆ್ಯಂಡ್ ಯು ಫೀಲ್ ಸಮ್ ರಿಲ್ಯಾಕ್ಸ್, ಯೋಗದಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅವ್ರು ಹೇಳಿದಾಗ, ಆ್ಯಂಡ್ ಸ್ಮಿತಾ ಕಮ್ಸ್ ದರ್. ಆ್ಯಂಡ್ ವೆನ್ ಶಿ ಕಮ್ಸ್ ಟು ದ ಪಾರ್ಕ್, ಶಿ ಫೈಂಡ್ಸ್ ವೆರೈಟೀಸ್ ಆಫ್ ಪೀಪಲ್ ಡೂಯಿಂಗ್ ವೆರೈಟೀಸ್ ಆಫ್ ಥಿಂಗ್ಸ್. ಜನ ಏನೇನೋ ಮಾಡ್ತಿರ್ತಾರೆ, ಸಮ್ವೇರ್ ವಾಕಿಂಗ್, ಸಮ್ವೇರ್ ರನ್ನಿಂಗ್, ಸಮ್ವೇರ್ ಡೂಯಿಂಗ್ ದ ಎಕ್ಸಸೈಸಸ್, ಸಮ್ವೇರ್ ಫೀಡಿಂಗ್ ದ ಪೀಸ್, ಎಲ್ಲ ಥಿಂಗ್ಸ್ ಮಾಡ್ತಾರೆ. ಬಟ್ ಸ್ಮಿತಾಸ್ ಮೈಂಡ್ ವಾಸ್ ಥಿಂಕಿಂಗ್ ಓವರ್ ಓನ್ಲಿ ಒನ್ ಥಿಂಗ್, ದಟ್ ಹೌ ಕ್ಯಾನ್ ಶಿ ಹೆಲ್ಪ್ ಹರ್ ಬ್ರದರ್. ಸೊ ನನ್ನ ಬ್ರದರ್ನ ಯಾವ ಥರ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇದೆ ಈ ಮೂಮೆಂಟಲ್ಲಿ ಅಂತ. ಆ್ಯಂಡ್ ಅಟ್ ಒನ್ಸ್ ಶಿ ಗೆಟ್ಸ್ ಅ ಪ್ಲ್ಯಾನ್, ಶಿ ಮೇಡ್ ಅ ಪ್ಲ್ಯಾನ್ ಇನ್ ಅರ್ ಮೈಂಡ್. ಈ ಪ್ಲ್ಯಾನನ್ನು ಯಾರಿಗೂ ರಿವೀಲ್ ಮಾಡೋದಿಲ್ಲ. ಇನ್ ದ ಬಿಗಿನಿಂಗ್ ಶಿ ಡಿನೈಡ್ ದಟ್ ಶಿ ಕುಡ್ ನಾಟ್ ಗೋ ಟು ದ ಕಾನ್ಸರ್ಟ್, ಬಟ್ ಒನ್ಸ್ ಶಿ ಮೇಡ್ ದಿಸ್ ಪ್ಲ್ಯಾನ್, ಶಿ ಡಿಸೈಡೆಡ್ ಎಸ್ ಐ ಮಸ್ಟ್ ಗೋ ಟು ದ ಕಾನ್ಸರ್ಟ್. ಈಗ ಅವ್ರು ಡಿಸೈಡ್ ಮಾಡ್ಕೊತಾರೆ, ನಾನು ಕಾನ್ಸರ್ಟ್ ಹೋಗಲೇಬೇಕು, ಹೋಗಿ ಅಲ್ಲಿ ನನ್ನ ಪ್ಲ್ಯಾನನ್ನು ವರ್ಕೌಟ್ ಮಾಡಬೇಕು ಅಂತ. ಸೊ ಶಿ ವೆಂಟ್ ಟು ದ ಕಾನ್ಸರ್ಟ್ ವಿತ್ ದ ಫಾದರ್. ಸೊ ಫಾದರ್ ಸ್ವಲ್ಪ ಟಿಕೆಟ್ ತೊಗೊಂಡ್ಬರ್ತಾರೆ. ಆ್ಯಂಡ್ ಸ್ಮಿತಾ ಏನು ಮಾಡ್ತಾರೆ, ಆ ಕಾನ್ಸರ್ಟ್ಗೆ ಅಲ್ಲಿ ಹೋಗ್ತಾರೆ. ಆ್ಯಂಡ್ ದೇ ಗಾಟ್ ಅ ಸೀಟ್ ದ ಗ್ಯಾಲರಿ. ಸೊ ತುಂಬ ದೂರ, ಸ್ಟೇಜಿಂದ ದೂರದಲ್ಲಿ ಅವ್ರಿಗೆ ಒಂದು ಸೀಟ್ ಸಿಗುತ್ತೆ, ಅಲ್ಲಿ ಕೂತ್ಕೊತಾರೆ. ನಾವು ಶಲ್ ಗೋ ದಿ ಥರ್ಡ್ ಪಾರ್ಟ್ ಆಫ್ ದ ಲೆಸನ್ ಹಿಯರ್. Smita requested Pandit come to home, and the musician came to Anand's home. They played for Anand as the last wish. So when Smita attended the concert, there was a great applause for the welcome of the Sitar Resort, and Ustad Allarakha, musicians ಬಂದಾಗ ಎಲ್ಲ ಆಡಿಯನ್ಸ್ ನಿಂತ್ಕೊಳ್ತಾರೆ. ಟೋಟಲ್ ಆಡಿಟೋರಿಯಂ cheered with happiness. ಸೊ ಎಲ್ಲರೂ ಖುಷಿ ಪಡ್ತಾರೆ, ಅವರಿಗೆ ಗ್ರೇಟ್ ಅಪ್ಲಾಸ್, ಚಪ್ಪಾಳೆ ತಟ್ಟಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಆ್ಯಂಡ್ ಒನ್ ಬೈ ಒನ್ ದ ಪ್ರೋಗ್ರಾಮ್ ಸ್ಟಾರ್ಟೆಡ್. ಆ್ಯಂಡ್ ಆಫ್ಟರ್ ಎ ಸ್ಮಾಲ್ ವೆಲ್ಕಮ್ ಸ್ಪೀಚ್, ಪಂಡಿತ್ ರವಿಶಂಕರ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಸಿತಾರ್, ಆ್ಯಂಡ್ ಉಸ್ತಾದ್ ಅಲ್ಲಾರಕ ಕಂಪ್ಯಾನಿಯನ್ ಹಿಮ್ ಇನ್ ದ ಮ್ಯೂಸಿಕ್. ಸೊ ಇಬ್ಬರು ತುಂಬ ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ, ಸಿತಾರ್ನ ಪ್ಲೇ ಮಾಡ್ತಾ ಬರ್ತಾರೆ. ದ ಬಿಗಿನಿಂಗ್ ದೇರ್ ವೇರ್ ವೆರಿ ಸಿಂಪಲ್ ಟ್ಯೂನ್ಸ್, ದ ಲೇಟರ್ ಪ್ಲೇಟಿವ್, ದೆನ್ ಇಟ್ ವೆಂಟ್ ಟು ದ ಹೈ ಟ್ಯೂನ್. So step by step ಹೋಗ್ತಾ ಇದ್ದಂಗೆ ಸ್ಮಿತಾ ಆ್ಯಂಡ್ ಎವ್ರಿಬಡಿ ಇನ್ ದ ಆಡಿಟೋರಿಯಂ ದೇ ಫಾರ್ಗಾಟ್ ದೆಮ್ಸೆಲ್ಸ್. ಆ ಮ್ಯೂಸಿಕನ್ನು ಕೇಳ್ತಾ ಇದ್ದಂಗೆ ಎಲ್ಲ ಮರ್ತು ಬಿಡ್ತಾರೆ. ಆ್ಯಂಡ್ ಅಟ್ ಒನ್ ಮೊಮೆಂಟ್ ದ ಕಾನ್ಸರ್ಟ್ ಕೇಮ್ ಟು ಎನ್ ಎಂಡ್. ಆ ಮ್ಯೂಸಿಕ್ ಮುಗಿದರೆ ಅಲ್ಲಿಗೆ ಈ ಪ್ರೋಗ್ರಾಮ್ ಮುಗಿತು ಅಂತ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡ್ತಾ ಇದ್ದಂಗೆ ಸ್ಮಿತಾ ಗಾಟ್ ಕಾನ್ಶಿಯಸ್ ಆ್ಯಂಡ್ ಶಿ ಸೇಸ್, ಎಸ್ ಐ ಮಸ್ಟ್ ವರ್ಕೌಟ್ ಮೈ ಪ್ಲ್ಯಾನ್. ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಏನು ಪ್ಲ್ಯಾನ್ ಅಂತಂದರೆ, ಪಂಡಿತ್ ರವಿಶಂಕರ್ನ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು. ಬಟ್ ಇಟ್ ವಾಸ್ ರಿಯಲಿ ಅ ವೆರಿ ಬಿಗ್ ಜಾಬ್, ಆ್ಯಂಡ್ ಇಟ್ಸ್ ನಾಟ್ ಸೋ ಈಸಿ ಫಾರ್ ಸ್ಮಿತಾ ಆ್ಯನ್ ಆರ್ಡಿನರಿ ಗರ್ಲ್. ಅವಳು ಏನು ಮಾಡ್ತಾರೆ, ಸ್ಮಿತಾ ಎಲ್ಲರೂ ಆ ಸ್ಟೇಜಿಂದ ಅಪೋಸಿಟ್ ಸೈಡ್ ಎಕ್ಸಿಟ್ ಕಡೆ ವಾಪಸ್ ಬರ್ತಾ ಇರಬೇಕಾಗಿದ್ರೆ ಶಿ ರಿಗಲ್ಡ್ ಆಫ್, ಅಲ್ಲಿ ಆ ಗುಂಪಲ್ಲಿ ಮುಟ್ಕೊಂಡು ಹೋಗ್ತಾಳೆ. ಹೋಗ್ಬಿಟ್ಟು ಸ್ಟೇಜ್ ಹತ್ರ ಬರ್ತಾಳೆ, ಸ್ಟೆಪ್ಸನ್ನು ಮೇಲೆ ಹತ್ಕೊತಾಳೆ. ಆ್ಯಂಡ್ ಶಿ ಫೆಲ್ಟ್ ನರ್ವಸ್. ಆ ಮೂಮೆಂಟಲ್ಲಿ ಅಷ್ಟು ಜನರಿಗೆ ಅವಳಿಗೆ ಕೈಕಾಲೆಲ್ಲ ನಡಗಕ್ಕೆ ಶುರುವಾಗುತ್ತೆ. ಬಟ್ ಫೈನಲಿ ಶಿ ಕಮ್ಸ್ ಟು ಪಂಡಿತ್ ರವಿಶಂಕರ್. ಅಟ್ ದ್ಯಾಟ್ ಮೂಮೆಂಟ್ ಮಾಯಿಶ್ಚರ್ ಮ್ಯಾನ್ ಕಮ್ಸ್ ದ್ಯಾಟ್. ಸೊ ನಿಮಗೆ ಕ್ಯಾರೆಕ್ಟರ್ ಒಂದು ಲೆಸನ್, ಒಂದು ಕ್ಯಾರೆಕ್ಟರ್ ಆಗಿ ಹೇಳಿದ್ದೀನಿ ನಿಮಗೆ. ಮಾಯಿಶ್ಚರ್ ಮ್ಯಾನ್ ಅಂತ ಮನುಷ್ಯ ಮೀಸೆ ಬಿಟ್ಕೊಂಡಿರ್ತಾನೆ ಅಂತೇಳಿ ಅವನು ಬಂದು ಹೇಳ್ತಾನೆ, ಪಂಡಿತ್ ರವಿಶಂಕರ್ ಹತ್ರ ಮಾತಾಡೋಕ್ಕಾಗೋದಿಲ್ಲ. ಹಿ ವಾಸ್ ಎ ಬ್ಯುಸಿ ಮ್ಯಾನ್ ಆ್ಯಂಡ್ ಯು ಕೆನಾಟ್ ಡಿಸ್ಟರ್ಬ್ ಇನ್ ಸಚ್ ರಿಕ್ವೆಸ್ಟ್. ಏನನ್ನು ರಿಕ್ವೆಸ್ಟ್ ಮಾಡಿ ಅವನನ್ನು ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ ಅಂತ ಮಾಸ್ಟರ್ಸ್ ಹೇಳ್ತಾನೆ. ಬಟ್ ಎನಿ ಹೌ ಶಿ ಮ್ಯಾನೇಜ್ಡ್. ಸ್ಮಿತಾ ಏನು ಮಾಡ್ತಾರೆ, ಪಂಡಿತ್ ರವಿಶಂಕರ್ ಮುಂದೆ ಹೋಗಿ ನಿಂತ್ಕೊಂಡ್ತಾಳೆ. ಶಿ ಫೋಲ್ಡೆಡ್ ಹರ್ ಹ್ಯಾಂಡ್ಸ್, ಕೈ ಮುಗಿತಾಳೆ. ಆ್ಯಂಡ್ ಅಟ್ ಒನ್ಸ್ ಶಿ ಪೋರ್ಡ್ ಹರ್ ಸ್ಟೋರಿ ಡೌನ್ ವಿತ್ ಟೀಯರ್ಸ್ ಇನ್ ಹರ್ ಐಸ್. ಅವಳು ತಮ್ಮ ತಮ್ಮನ ಕಥೆ ಎಲ್ಲ ಹೇಳ್ಕೊಂಡ ಬರ್ತಾಳೆ. ಆ್ಯಂಡ್ ಹೌ ಅನಂತ್ ವಾಸ್ ಪ್ರಾಕ್ಟೀಸಿಂಗ್ ಸಿತಾರ್, ಆ್ಯಂಡ್ ಹೌ ಮಚ್ ಹಿ ಲವ್ ಟು ವಿಸಿಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಟು ಲಿಸನ್ ಟು ಹಿಸ್ ಮ್ಯೂಸಿಕ್. ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾಗೆ. ಆ್ಯಂಡ್ ಫೈನಲಿ ಶಿ ಆಡ್ಸ್ ಎ ವರ್ಡ್ ದಟ್ ಅನಂತ್ had only few days to live and his last wish is to listen to your music. ಸರ್, ನಮ್ಮ ತಮ್ಮನಿಗೆ ಕ್ಯಾನ್ಸರ್ ಇದೆ, ಸ್ವಲ್ಪ ದಿವಸದಲ್ಲಿ ಅವನು ಸತ್ತೋಗ್ಬಿಡ್ತಾನೆ. ಆತನಿಗೆ ಒಂದು ಆಸೆ ಇದೆ, ನಿಮ್ಮನ್ನು ಸರಿ ನೋಡಬೇಕು, ನಿಮ್ಮ ಮ್ಯೂಸಿಕನ್ನು ಕೇಳಬೇಕು ಅಂತಂತೇಳಿ. ಪ್ಲೀಸ್ ಸರ್ ಟು ಕಮ್ ಟು ಮೈ ಹೋಮ್. ಸರ್, ನಮ್ಮ ಮನೆಗೆ ಬನ್ನಿ, ನಮ್ಮ ತಮ್ಮನ ಭೇಟಿ ಮಾಡಿ ಅಂತ ಶಿ ಮೇಡ್ ಅ ರಿಕ್ವೆಸ್ಟ್ ಟು ಪಂಡಿತ್ ರವಿಶಂಕರ್. ಆ್ಯಂಡ್ ಪಂಡಿತ್ ರವಿಶಂಕರ್, a very busy man and a great person in the nation,
ಆ್ಯಂಡ್ ಸ್ಮಿತಾ ಒನ್ ಆರ್ಡಿನರಿ ಗರ್ಲ್. ಸೊ ಈ ಹುಡುಗಿ ಯಾರೋ ಅನ್ನೋನ್ ಗರ್ಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದಂಗೆ ಪಂಡಿತ್ ರವಿಶಂಕರ್ ಏನು ಡಿಸೈಡ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪಂಡಿತ್ ರವಿಶಂಕರ್ ಲುಕ್ ಎಟ್ ಉಸ್ತಾದ್ ಅಲ್ಲಾರಕ್ಕ ಕಡೆ ನೋಡ್ತಾರೆ. ನೋಡ್ಬಿಟ್ಟು ವಾಟ್ ಶುಡ್ ವಿ ಡೂ ಉಸ್ತಾದ್ ಅಂತ ಕೇಳ್ತಾರೆ. ಸೊ ಏನು ಮಾಡೋಣ, ದಿಸ್ ಗರ್ಲ್ ಈಸ್ ರಿಕ್ವೆಸ್ಟಿಂಗ್ ಟು ಕಮ್ ಟು ಹೋಮ್, ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ತಮ್ಮನಿಗೆ ಆರಾಮಿಲ್ಲ, ಫ್ಯೂ ಡೇಸ್ ಲೀವ್. ವಾಟ್ ಶುಡ್ ವಿ ಡೂ ಬಿಕಾಸ್ ದಿಸ್ ಲುಕ್ಸ್ ವೆರಿ ಅನ್ಯೂಸ್ವಲ್. ಯಾರಿಗಾದ್ರೂ ಕೇಳಿದರೆ ಅಷ್ಟು ಗ್ರೇಟ್ ಇರೋಂಥ ಒಬ್ಬ ಮ್ಯೂಸಿಷಿಯನು ಯಾರ್ದೋ ಒಬ್ಬರು ಮನೆಗೆ ಬರೋದು ಸಾಧ್ಯನಾ, ಅನ್ಯೂಸ್ವಲ್ ಅನಿಸುತ್ತೆ. ಆ್ಯಂಡ್ ಉಸ್ತಾದ್ ಅಲ್ಲಾರಕ್ಕ ಇವ್ ಅಚೀವಿಂಗ್ ದ ಪಾನ್ ಇನ್ ಇಸ್ ಮೌತ್. ಆ ಪ್ರೋಗ್ರಾಮ್ ಮೇಲೆ ಒಂದು ಪಾನ್ ತಿಂತಾ ಇರ್ತಾರೆ. ಆ ಪಾನನ್ನು ಈ ಪಕ್ಕಕ್ಕೆ ತಗೊಂಡ್ಬಿಟ್ಟು ಹೇಳ್ತಾರೆ, ಎಸ್ ವಿ ಶಲ್ ಗೋ. ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಎಸ್ ನಾವು ಹೋಗೋಣ, ಆ ಮಗುನ ಭೇಟಿಯಾಗೋಣ, ಆ ಮಗುವಾಗಿ ಸ್ವಲ್ಪ ಮ್ಯೂಸಿಕನ್ನು ಪ್ಲೇ ಮಾಡೋಣ ಅಂತ ಹೇಳ್ತದಂಗೆ ಪಂಡಿತ್ ರವಿಶಂಕರ್ ಸೇಸ್ ಇಟ್ ಈಸ್ ಸೆಟಲ್ ದೆನ್, ಎಲ್ಲ ಮುಗಿದು. ಆ್ಯಂಡ್ ಸ್ಮಿತಾ ಲೀವ್ಸ್ ಅಡ್ರೆಸ್ ವಿತ್ ಪಂಡಿತ್ ರವಿಶಂಕರ್. ಅವರಿಗೆ ತಮ್ಮ ಅಡ್ರೆಸ್ ಕೊಡ್ತಾರೆ, ತಮ್ಮ ಅಪಾರ್ಟ್ಮೆಂಟ್ ಎಲ್ಲಿದೆ ಅಂತಂತೇಳಿ. ಆ್ಯಂಡ್ ಸ್ಮಿತಾ ಕಮ್ಸ್ ಹೋಮ್. ಆ್ಯಂಡ್ ಅಟ್ ಹೋಮ್ ಶಿ ಜಸ್ಟ್ ಸೇಸ್, ನಾಳೆ ನಮ್ಮ ಮನೆಗೆ ಪಂಡಿತ್ ರವಿಶಂಕರ್ ಬರ್ತಾ ಇದ್ದಾರೆ. ನೋಬಡಿ ಬಿಲೀವ್ಡ್ ಹರ್ ವರ್ಡ್ಸ್. ಯಾರು ನಂಬಕ್ಕಾಗೋದಿಲ್ಲ. ಇಟ್ ಲುಕ್ಸ್ ವೆರಿ ಅನ್ಯೂಸ್ವಲ್. ಸೊ ಅಷ್ಟು ದೊಡ್ಡ ಗ್ರೇಟ್ ಮ್ಯೂಸಿಷಿಯನ್ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆಯಲ್ಲಿ ಸಂಗೀತ ಹಾಡ್ತಾರೆ ಅಂತ ಇಟ್ಸ್ ವೆರಿ ಡಿಫಿಕಲ್ಟ್. ದೇ ಫೆಲ್ಟ್ ಲೈಕ್ ದ್ಯಾಟ್. ಬಟ್ ನೆಕ್ಸ್ಟ್ ಡೇ ಡೆಫಿನೆಟ್ಲಿ ದೇ ಕೇಮ್. ಸೊ ದ ಮ್ಯೂಸಿಷಿಯನ್ಸ್ ಕೇಮ್ ಟು ಅನಂತ್'s home. Next day morning a car came to the apartment block. Our apartment gate ಹತ್ರ ಒಂದು ಕಾರ್ ಬರುತ್ತೆ. ಆ ಕಾರಿಂದ 2 men got out and everybody in the residence, so they wondered, they couldn't believe their eyes. ಅವ್ರು ತಮ್ಮ ಕಣ್ಣನ್ನು ನಂಬಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾವು ಯಾರನ್ನ ನೋಡ್ತಾ ಇದ್ದೇವೆ ಕಾರಿಂದ ಇಳಿತಾ ಇದ್ದಾರೆ. he was great master, that is ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ್ಕ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಡೈರೆಕ್ಟ್ಲಿ ದೇ ಕೇಮ್ ಟು ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ಆಂಟ್ ಸುಶೀಲಾ ಅಪಾರ್ಟ್ಮೆಂಟಿಗೆ ಬರ್ತಾರೆ. ಅಲ್ಲಿ ಬಂದು ಡೋರ್ನ ನಾಕ್ ಮಾಡ್ತಾ ಇದ್ದಾಗೆ ದೇ ಓಪನ್ ದ ಡೋರ್. ಇಟ್ ವಾಸ್ ಎ ಸ್ಮಾಲ್ ಅಪಾರ್ಟ್ಮೆಂಟ್. ಬಟ್ ವೆನೆವರ್ ಸ್ಮಿತಾ ಆ್ಯಂಡ್ ಹರ್ ಫ್ಯಾಮಿಲಿ, ಅನಂತ್ ಆ್ಯಂಡ್ ಹರ್ ಫ್ಯಾಮಿಲಿ ಕೇಮ್ ಟು ಮುಂಬೈ, ದಿಸ್ ಆಂಟ್ ಸುಶೀಲಾ ಪ್ರೊವೈಡೆಡ್ ಎ ರೂಮ್ ಫಾರ್ ದೆಮ್. ಸೊ ತಮ್ಮ ಮನೆಯಲ್ಲಿ ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. ಯಾವಾಗಾದ್ರೂ ಅವ್ರು ಮುಂಬೈಗೆ ಬಂದಾಗ ಆ ಸಣ್ಣ ಅಪಾರ್ಟ್ಮೆಂಟಲ್ಲೇ ದಿಸ್ 2 ಗ್ರೇಟ್ ಪರ್ಸನ್ಸ್ ದೇ ಎಂಟರ್. ಅಲ್ಲೊಂದು ದಿವಾನ್ ಹಾಕಿರ್ತಾರೆ ಡೋರ್ ಪಕ್ಕದಲ್ಲಿ. ಬೋತ್ ಆಫ್ ದೆಮ್ ಸೆಟೆಡ್ ಆನ್ ದ ದಿವಾನ್. ದೇ ಪ್ಲೇಡ್ ಫಾರ್ ಅನಂತ್ ಆಸ್ ದ ಲಾಸ್ಟ್ ವಿಶ್. ಸೊ ಅನಂತು ಆ ಬೆಡ್ ಮೇಲೆ ಮಲಗಿನೇ ಕಣ್ಣುಗಳನ್ನ ಓಪನ್ ಮಾಡ್ತಾನೆ. ಸೊ ವಂಡರ್ಫುಲ್ ಐಸ್ ವೈಡ್ ಓಪನ್. ಸೊ ತುಂಬ ದೊಡ್ಡದಾಗಿ ಕಣ್ಣನ್ನು ಬಿಟ್ಟು ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾರಕ್ಕನ ನೋಡ್ತಾನೆ. ನೋಡ್ತಾರಂತ ಈ ಓಪನ್ ಅಪ್ ಹಿಸ್ ಇಯರ್ಸ್, ಕಿವಿಗಳಿಂದ ಮ್ಯೂಸಿಕನ್ನು ಕೇಳ್ತಾ ಹೋಗ್ತಾನೆ. ಪಂಡಿತ್ ರವಿಶಂಕರ್ ಸ್ಲೋಲಿ ಸ್ಟಾರ್ಟೆಡ್ ಹಿಸ್ ಟ್ಯೂನ್ಸ್ ಆನ್ ಸಿತಾರ್ನ ಪ್ಲೇ ಮಾಡ್ತಾ ಹೋಗ್ತಾರೆ. ಅವ್ರು ನುಡಿಸ್ತಾ ಇರೋ ಸಿತಾರ್ ಏನಾಗುತ್ತೆ, ಆ ರೂಮನ್ನೆಲ್ಲ ಫಿಲ್ ಮಾಡುತ್ತೆ. ಆ್ಯಂಡ್ ಇಟ್ ಗೋಸ್ ಟು ಅನಂತ್ ಆಲ್ಸೋ. ಅನಂತನ ಕಿವಿ ಹತ್ರ ಹೋಗುತ್ತೆ. ಆ ರೂಮಿಂದ ಹೊರಗಡೆ ಬರುತ್ತೆ. ಹಿಂಗೆ ಮೇಲೆ ಆಕಾಶ ತನ ಅವರ ಟ್ಯೂನ್ ಹೋಗ್ತಾ ಇರ್ತದೆ. ಆ ಟ್ಯೂನ್ ಜೊತೆಗೇ ಅನಂತ್ ಲೈಫ್ ಕೂಡ ಏನಾಗುತ್ತೆ ಅಂತಂದರೆ ನಿಧಾನವಾಗಿ ಅನಂತನ ಬಿಟ್ಟು ಅದು ಮೇಲೆ ಹೋಗುತ್ತೆ. ಅನಂತು ಅಲ್ಲಿ ಆ ಮೂಮೆಂಟಲ್ಲಿ ಕೊನೆ ವಿಷಯನ ಹೇಳ್ಬಿಡ್ತಾನೆ. ಸೊ ವೆನ್ ಹಿ ವಾಸ್ ಲಿಸ್ನಿಂಗ್ ದಿಸ್ ಮ್ಯೂಸಿಕ್, ಸಿ ಅನಂತ್ಸ್ ಲೈಫ್ ಪಾಸಸ್ ಅವೇ ಆ್ಯಸ್ ಹಿ ಹಿಯರ್ಸ್ ದ ಮ್ಯೂಸಿಕ್ ಜೆಂಟ್ಲಿ. ಸೊ ಮ್ಯೂಸಿಕ್ ಕೇಳ್ತಾನೆ ಅನಂತ ಏನಾಗ್ತಾನೆ, ಸತ್ತು ಹೋಗ್ಬಿಟ್ಟು. ಸೊ ಡಿಯರ್ ಚಿಲ್ಡ್ರನ್, ದಿಸ್ ಇಸ್ ಅ ರಿಯಲ್ ಸ್ಟೋರಿ ಹ್ಯಾಪನ್. ಓನ್ಲಿ ಥಿಂಗ್ ಈಸ್ ನೇಮ್ಸ್ ಆರ್ ಚೇಂಜ್. ಇದು ನಿಜವಾಗಿ ನಡೆದಂಥ ಘಟನೆ. ಅದರಲ್ಲಿ ಹೆಸರುಗಳನ್ನ ಮಾತ್ರ ಬದಲಾವಣೆ ಮಾಡಲಾಗಿದೆ. ಸೊ ಆ ಕಾನ್ಸರ್ಟ್ನಲ್ಲಿ ಅನಂತ್ ಏನಾಗ್ತಾನೆ, ಆ ಮ್ಯೂಸಿಕನ್ನು ಕೇಳ್ತಾ ಸತ್ತೋಗ್ಬಿಡ್ತಾನೆ. ಸೊ ಸ್ಮಿತಾಸ್ ಸ್ಯಾಕ್ರಿಫೈಸ್ ಇಸ್ ಅಪ್ರಿಷಿಯೇಬಲ್. ಸೊ ಸ್ಮಿತಾ ಏನು ಮಾಡ್ತಾರೆ, ತನ್ನ ತಮ್ಮನಿಗೆ ಏನಾದರೂ ಮಾಡಿ ನನ್ನ ತಮ್ಮನಿಗೆ ಕೊನೆ ವಿಶ್, ಅಂತಿಮವಾಗಿ ಅವನಿಗೊಂದು ಆಸೆ ಇದೆ, ಅವ್ರನ್ನ ನೋಡಬೇಕು ಅಂತಂತೇಳಿ ಅದನ್ನು ನಾನು ಪೂರೈಸಬೇಕು ಅಂತಂತೇಳಿ ಥಿಂಗ್ಸ್ಗಳನ್ನ ಮಾಡ್ತಾರೆ. ಸೊ ಇಲ್ಲಿ ನಾವು ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣಂತೆ. ಸೊ ನಾವು ಯು ಕ್ಯಾನ್ ವಾಚ್ ಸಮ್ ಪಿಕ್ಚರ್ಸ್ ಹಿಯರ್. ದಿಸ್ ಇಸ್ ಪಂಡಿತ್ ರವಿಶಂಕರ್. ಸೊ ರವಿಶಂಕರ್ ಮತ್ತು ಸಿತಾರ್ ಇದೆ. ಸೊ ಗ್ರೇಟ್ ಮ್ಯೂಸಿಷಿಯನ್ ಇನ್ ಅವರ್ ಕಂಟ್ರಿ. ವಾಸ್ ಎ ಸಿತಾರಿಸ್ಟ್, ಸಿತಾರ್ನ ಪ್ಲೇ ಮಾಡ್ತಾರೆ. ಆ್ಯಂಡ್ ಅನದರ್ ಒನ್ ಈಸ್ ದಟ್ ದಿಸ್ ಇಸ್ ಉಸ್ತಾದ್ ಅಲ್ಲಾರಕ್ಕ, ಗ್ರೇಟ್ ತಬಲಾ ಪ್ಲೇಯರ್ ಆಫ್ ಅವರ್ ಕಂಟ್ರಿ. ಉಸ್ತಾದ್ ಅಲ್ಲಾರಕ್ಕ ಅವರು ಆ ಒಂದು ಮ್ಯೂಸಿಕ್ ಕಾನ್ಸರ್ಟಲ್ಲಿ ಪಂಡಿತ್ ರವಿಶಂಕರ್ಗೆ ಕಂಪ್ಯಾನಿಯನ್ ಆಗಿರ್ತಾರೆ.
Then this is a picture of apartment block in Mumbai. So ದೊಡ್ಡ ಸಿಟಿಗಳಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಮಾತ್ರ ಈ ಥರ ಅಪಾರ್ಟ್ಮೆಂಟ್ಗಳನ್ನ ನಾವು ಕಾಣ್ತೇವೆ. ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಪ್ಲೇಸ್, ಜಾಗ ಕಡಿಮೆ ಇರ್ತದೆ. ಜಾಗ ಕಡಿಮೆ ಇದ್ದಾಗ ಏನು ಮಾಡ್ತಾರೆ, ಒಂದ್ರ ಮೇಲೆ ಒಂದು ಮನೆಗಳನ್ನ ಕಟ್ಟಿ ಪ್ಲೇಸಸ್ನ ಸೇವ್ ಮಾಡ್ತಾರೆ. ಸೊ ದಿಸ್ ಕಲ್ಚರ್ ಸ್ಟಾರ್ಟೆಡ್ ಫ್ರಮ್ ಮಹಾರಾಷ್ಟ್ರದಿಂದನೇ ಈ ಕಲ್ಚರ್ ಬೇರೆ ಎಲ್ಲ ದೇಶಗಳಿಗೂ ಕೂಡ ಹೋಗಿದೆ. ದಿಸ್ ಇಸ್ ಇಂಡಿಯಾಗೆ ಎಲ್ಲ ಕಡೆ ಒಂಥರ ನೋಡ್ತೇವೆ, ಸ್ಮಾಲ್ ಹೌಸಸ್ಗಳು ಇರ್ತದೆ. ದೆನ್ ದಿಸ್ ಇಸ್ ಒನ್ ಫೈವ್ ಪಿಕ್ಚರ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಕಾನ್ಸರ್ಟ್. ಸೊ ಸಂಗೀತ ಕಚೇರಿ ಇಂಡಿಯಾದಲ್ಲಿ ಯಾವ ಥರ ನಡೆಯುತ್ತೆ ಅನ್ನೋದಕ್ಕೆ ವೆಸ್ಟರ್ನ್ ಮ್ಯೂಸಿಕಲ್ ಕಾನ್ಸರ್ಟ್ಸ್ ಬೇರೆ ಥರ ಇರುತ್ತೆ, ಇಂಡಿಯನ್ ಕಾನ್ಸರ್ಟ್ಗಳು ಬೇರೆ ಥರ ಇರುತ್ತೆ. ಇಂಡಿಯನ್ ಕಾನ್ಸರ್ಟ್ ಇಂಡಿಯಾದಲ್ಲಿ ಮ್ಯೂಸಿಕ್ ನೈಟ್ಸ್ ಏನು ಮಾಡ್ತಾರೆ ಅಂದರೆ ಕೂತ್ಕೊಂಡು ಹಾಡ್ತಾರೆ. ವೆಸ್ಟರ್ನ್ ಕಲ್ಚರಲ್ಲಿ ಎಲ್ಲರೂ ಮಾಡ್ತಾರೆ ನಿಂತ್ಕೊಂಡ್ಬಿಟ್ಟು ಅವ್ರನ್ನ ಪ್ಲೇ ಮಾಡ್ತಾರೆ, ಜನ ಕೂತ್ಕೊಂಡು ಕೇಳ್ತಾರೆ. ಸೊ ದಿಸ್ ಇಸ್ ಒನ್ ಪಿಕ್ಚರ್ ಆಫ್ ದಿ ಕ್ಲಾಸಿಕಲ್ ಕಾನ್ಸರ್ಟ್. Now we shall go step by step the characters in detail. See, first one, Anand is the main character in the lesson, the concert. He was about 15 years. He point galannu ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಮ ನೋಟ್ಬುಕ್ಕಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, and that will help you to write the answers when they ask you the examination. So he was about 15 years old. 15 ವರ್ಷ ಏಜ್ ಇರ್ತದೆ. about the best table tennis player. ಅನಂತ್ ಏನಾಗಿರ್ತಾನೆ, ಸ್ಕೂಲಲ್ಲಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಟೇಬಲ್ ಟೆನ್ನಿಸ್ ಆಡ್ತಾ ಇರೋದು ತುಂಬ ಒಳ್ಳೆ ಆಟಗಾರನಾಗಿರ್ತಾರೆ ಸರ್, ಗುಡ್ ಪ್ಲೇಯರ್, ದ ಫಾಸ್ಟೆಸ್ಟ್ ರನ್ನರ್ ಇನ್ ದ ಸ್ಕೂಲ್. ಮತ್ತು ಅವನು ಅಥ್ಲೀಟ್ ಆಗಿರ್ತಾನೆ ಸರ್, ಬೆಸ್ಟ್ ಅಥ್ಲೀಟ್. ಆ್ಯಂಡ್ ರನ್ನಿಂಗಲ್ಲಿ ಅವನು ತುಂಬ ಫಾಸ್ಟೆಸ್ಟ್ ಆಗಿರ್ತಾನೆ. ಆ್ಯಂಡ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಸೊ ಆಫ್ಟರ್ ಸ್ಕೂಲ್ ಆಗಿದ್ಮೇಲೆ ಆಸ್ ಎ ಹಾಬಿ ಅವನು ಏನು ಮಾಡ್ತಾನೆ, ಸಿತಾರ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಹಿಯರ್ ಹಿ ವಾಸ್ ಅಕಂಪ್ನಿಡ್ ವಿತ್ ಹಿಸ್ ಸಿಸ್ಟರ್ ಸ್ಮಿತಾ ಜೊತೆಗೆ ಅವನು ಏನು ಮಾಡ್ತಾನೆ, ಸಿತಾರ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ದೆನ್ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಇನ್ ಸಿತಾರ್. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹೌ ಡು ಯು ಸೇ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂತ ಎಲ್ಲ ಪಾಯಿಂಟ್ಸನ್ನು ಕಂಪೋಸ್ ಮಾಡ್ತೀರಾ. ಆ್ಯಂಡ್ ಹಿ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್. ಸೊ ಅವನು ಗುರು ಹೇಳ್ಕೊಟ್ಟದ್ದು ಅಷ್ಟೇ ಅಲ್ಲ, ತಂದೆ ಕೆಲವು ಟ್ಯೂನ್ಗಳನ್ನು ಅವನು ಏನು ಮಾಡ್ತಿರ್ತಾನೆ, ಕಂಪೋಸ್ ಮಾಡ್ತಾ ಇರ್ತಾನೆ. ಸಚ್ ಎ wonderful boy Anand. And they may ask an expression level question here. How do you say Anand was better than Smita? Smita ಗಿಂತ ಅನಂತ್ ಏನು ಬೆಟರ್ ಇದ್ದ ಅಂತ ಕ್ವಶನ್ ಅನ್ನು ಕೇಳಿದರೆ, ಯಾವ ಟು ಹೈಲೈಟ್ ದಿಸ್ ಪಾಯಿಂಟ್, was able to compose his own tunes in Sita to the establishment of his guru. So ಗುರುಗಳಿಗೆ ವಂಡರ್ ಆಗೋ ಥರ ಸ್ಮಿತಾಗ ಆಗದೇ ಇರೋಂಥ ಕೆಲಸ ಏನು ಅಂತಂದರೆ ಅವನ ಟ್ಯೂನ್ಗಳನ್ನು ಕಂಪೋಸ್ ಮಾಡ್ತಾ ಇರ್ತಾನೆ. ಸಚ್ ಎ ಟ್ಯಾಲೆಂಟೆಡ್ ಬಾಯ್ ಅನಂತ್. ಅನ್ಫಾರ್ಚುನೇಟ್ಲಿ he was suffering from cancer. ಆದರೆ ಅಂಥ ಹುಡುಗನಿಗೆ ವೆರಿ ಅರ್ಲಿ ಏಜ್ 15 ಇಯರ್ಸಲ್ಲಿ ಅವ್ನಿಗೆ ಏನಾಗ್ಬಿಡುತ್ತೆ ಅಂತಂದರೆ ಕ್ಯಾನ್ಸರ್ ಬಂದುಬಿಡುತ್ತೆ. ಸೊ ದ ಪೇರೆಂಟ್ಸ್ ದೇ ಬಿಲೀವ್ ಇನ್ ದಿ ಮಿರಾಕಲ್ಸ್ ಆಫ್ ದ ಮಾಡರ್ನ್ ಸೈನ್ಸ್. ಸೊ ದೇ ಕೇಮ್ ಟು ಮುಂಬೈ ಟು ಶೋ ಹಿಮ್ ಇನ್ ಬೆಟರ್ ಹಾಸ್ಪಿಟಲ್ಸ್. ಸೊ ತಮ್ಮೂರಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅಂತ ಗೊತ್ತಾಗಿ ಅನಂತನ ಕರ್ಕೊಂಡು ಏನು ಮಾಡ್ತಾರೆ, ಅವರು ಮುಂಬೈಗೆ ಬರ್ತಾರೆ. ಮುಂಬೈನಲ್ಲಿ ಮಾಡರ್ನ್ ಸೈನ್ಸಸ್ ಮೇಲೆ ಹಾಸ್ಪಿಟಲ್ಸ್ ಇರುತ್ತೆ ಅಂತ. ಸೊ ಆವಾಗ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಇರುವಂಥ ಒಂದೇ ಒಂದು ಊರು ಅಂತ ಹೇಳಿದ್ರೆ ಮುಂಬೈ. ಈಗ ನಿಮಗೆ ಬೇರೆ ಬೇರೆ ಕಡೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳಿಗೆ ಪ್ಲೇಸಸ್ ಸಿಗುತ್ತೆ, ಬಟ್ ಆವಾಗ ಈ ಲೆಸನ್ ನಡೆಯೋ ಟೈಮಲ್ಲಿ ಮುಂಬೈ ವಾಸ್ ದ ಓನ್ಲಿ ಪ್ಲೇಸ್. ಸೊ ಕ್ಯಾನ್ಸರ್ ಪೇಷಂಟ್ ನಾವು ಏನು ಮಾಡ್ತಾರೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಸೊ ಲೆಟ್ಸ್ ಕಂಟಿನ್ಯೂ ಸಮ್ ಮೋರ್ ಪಾಯಿಂಟ್ಸ್ ಆನ್ ಅನಂತ್. He was not jealous. He wished his sister Smita, even he could not go to concert, but he wished to go to concert. He had hopes in his life. ಅವನಿಗೆ jealous ಇರೋದಿಲ್ಲ ಅವರ ತಂದೆಯಲ್ಲಿ. Even when she was ready to go to concert, then Anand wished her good luck, and he felt that once in his life ನಾನು ಆರಾಮಾಗ್ತೇನೆ, ನಾನು ಆ ಕಾನ್ಸರ್ಟ್ ಹೋಗ್ತೇನೆ ಅನ್ನೋದು ಅವನಿಗೆ ಭಾಳಷ್ಟು ಆಸೆ ಇರ್ತದೆ. He wished to go to the concert, but he couldn't. Next, ಇನ್ನೊಂದು ಕ್ಯಾರೆಕ್ಟರ್ ನೋಡೋಣ ಇವಾಗ, ಸೆಕೆಂಡ್ ಕ್ಯಾರೆಕ್ಟರ್, ದಟ್ ಈಸ್ ಸ್ಮಿತಾ. She was about 16 years old. ಸೊ ಅವನಿಗಿಂತ 1 year ದೊಡ್ಡವಳು ಇರ್ತಾಳೆ. Anand was 15 years and Smita was 16 years old. She was a loving sister. She loved her brother very much. ಸೊ ಅವಳು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ್ಯಂಡ್ ಎ ರೆಸ್ಪಾನ್ಸಿಬಲ್ ಸಿಸ್ಟರ್. ಸೊ ಮನೇಲಿ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿರ್ತದೆ, ಅದನ್ನೆಲ್ಲ ತಿಳ್ಕೊಂಡು ಅವಳು ಏನು ಮಾಡ್ತಾರೆ, ಬಿಹೇವ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಶಿ ಲವ್ಡ್ ಅನಂತ್ ವೆರಿ ಮಚ್. ಶಿ ಕೇರ್ಡ್ ಹರ್ ಬ್ರದರ್ ಆ್ಯಂಡ್ ಡಿಡ್ ಮೆನಿ ಥಿಂಗ್ಸ್ ವಿತ್ ಹಿಮ್. ಸೊ ಅವಳು ತಮ್ಮನ್ನು ತುಂಬ ಕೇರ್ ಮಾಡ್ತಾ ಇರ್ತಾರೆ. ವೆನ್ ಅನಂತ್ ವಾಸ್ ನಾರ್ಮಲ್ ಬಿಫೋರ್ ದಿಸ್ ಕ್ಯಾನ್ಸರ್, ಸೊ
ಸೊ ಅವಾಗ ಜೊತೆಯಾಗಿ ಸ್ಕೂಲ್ ಹೋಗ್ತಾ ಇರ್ತಾರೆ, ಜೊತೆಯಾಗಿ ಆಟ ಆಡ್ತಾ ಇರ್ತಾರೆ, ಜೊತೆಯಾಗಿ ಸಿತಾರ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಎವ್ರಿಥಿಂಗ್ ವಾಸ್ ವೆರಿ ಫೈನ್. ಶಿ ಮೇಡ್ ಎ ಪ್ಲಾನ್ ಟು ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್, ದೋ ಇಟ್ ವಾಸ್ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್. ಆದರೆ ಒಳ್ಳೆ ಮೊಮೆಂಟಲ್ಲಿ ಸ್ಮಿತಾ ಒಂದು ಡಿಸಿಷನ್ ಮಾಡ್ತಾರೆ. ಶಿ ಮಸ್ಟ್ ಗೋ ಟು ಕಾನ್ಸರ್ಟ್ ಅಲೋನ್. ಒಬ್ಬಳೇ ನಾನು ಹೋಗಬೇಕು ಕಾನ್ಸರ್ಟ್ಗೆ. ಹೋಗಿ ನನ್ನ ಬ್ರದರ್ದು ಒಂದು ವಿಶ್ ಇದೆ. ದಟ್ ವಿಶ್ ವಾಸ್ ಟು ಅಟೆಂಡ್ ದಿ ಮ್ಯೂಸಿಕ್ ಆರ್ ದ ಮ್ಯೂಸಿಕ್ ಕಾನ್ಸರ್ಟ್. ಸೊ ಆ ಕಾನ್ಸರ್ಟ್ ಅಟೆಂಡ್ ಮಾಡಬೇಕು ಅಂತ ಸತೀಶ್ ಅನಂತ್ಗೆ ತುಂಬ ಆಸೆ ಇರ್ತದೆ. ಅದಕ್ಕೆ ಅವನು ಭಾಳ ಆಸೆ ಇಟ್ಕೊಂಡಿರ್ತಾನೆ. ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅದು ಯಾಕೆ ಡಿಫಿಕಲ್ಟು ಅಂದರೆ ಹೀ ಕುಡ್ ನಾಟ್ ಗೆಟ್ ಅಪ್. ಅವನು ಒಬ್ಬನೇ ಎದ್ದೇಳೋಕ್ಕಾಗ್ತಿರೋದಿಲ್ಲ, ಹೊರಗಡೆ ನಡೆಯೋಕ್ಕಾಗ್ತಿರೋದಿಲ್ಲ. ಆ್ಯಂಡ್ ಟು ಬ್ರಿಂಗ್ ಸಚ್ ಎ ಗ್ರೇಟ್ ಪರ್ಸನ್ ಟು ಹೋಮ್, ಮತ್ತು ಪಂಡಿತ್ ರವಿಶಂಕರ್ನ ಮನೆ ಕರ್ಕೊಂಡ್ಬರೋದು, ದಟ್ ವಾಸ್ ಆಲ್ಸೋ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್. ಅಂಥ ಒಂದು ಪ್ಲ್ಯಾನನ್ನು ಅವಳು ಮಾಡ್ತಾಳೆ ಸ್ಮಿತಾ. ಆ್ಯಂಡ್ ಶಿ ವಾಸ್ ಸಕ್ಸಸ್ಫುಲ್ ಇನ್ ಹರ್ ಎಫರ್ಟ್. ನೆಕ್ಸ್ಟು ಇನ್ನೂ ಸ್ವಲ್ಪ ಪಾಯಿಂಟ್ಸ್ ನೋಡಿದರೆ, ಸ್ಮಿತಾ ವಾಸ್ ನಾಟ್ ಡಿಸ್ಕರೇಜ್ಡ್ ವೆನ್ moisturized man not allowed her to meet Pandit Ravishankar. A concert ಮುಗಿದ ಮೇಲೆ she goes to the stage and she climbs on the stage. She stands before Pandit Ravishankar to tell the story of her brother Anant. ಆ ಕಾನ್ಸರ್ಟ್ ಮುಗಿದ ಮೇಲೆ ಪಂಡಿತ್ ರವಿಶಂಕರ್ಗೆ ಆ ಸ್ಟೋರಿಯೆಲ್ಲ ಹೇಳಬೇಕಂತ ಮುಂದಂತ ಹೋದಾಗ ದಿಸ್ ಮಾಯಿಶ್ಚರೈಸ್ಡ್ ಮ್ಯಾನ್ ಡಿಸ್ಕರೇಜಸ್. ಅವನು ತಕ್ಷಣ ಅಡ್ಡ ಬರ್ತಾನೆ. ಮಾಯಿಶ್ಚರೈಸ್ಡ್ ಮ್ಯಾನ್, ಆ ಪ್ರೋಗ್ರಾಮ್ ಆರ್ಗನೈಸರ್, ತುಂಬ ನೋಡೋಕ್ಕೆ ಹಾಡಾಗಿರ್ತಾನೆ, ಮೀಸೆಲ್ಲ ಬಿಟ್ಕೊಂಡಿರ್ತಾನೆ. ಅಡ್ಡ ಬಂದುಬಿಟ್ಟು ಹೇಳ್ತಾನೆ ಸ್ಮಿತಾಗೆ, ಯು ಕೆನಾಟ್ ಡಿಸ್ಟರ್ಬ್. ಸೊ ಪಂಡಿತ್ ರವಿಶಂಕರ್ ಇಸ್ ಬ್ಯುಸಿ ಮ್ಯಾನ್, ತುಂಬ ಬ್ಯುಸಿ ಇರ್ತಾರೆ, ನೂರಾರು ಪ್ರೋಗ್ರಾಮ್ಸ್ ಇರುತ್ತೆ, ಅಪಾಯಿಂಟ್ಮೆಂಟ್ಸ್ ಇರ್ತದೆ, ಅವ್ರನ್ನ ನೀನು ಮೀಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಕೂಡ ಅವಳು ಏನು ಮಾಡ್ತಾಳೆ, ಶಿ ವಾಸ್ ನಾಟ್ ಡಿಸ್ಕರೇಜ್ಡ್. ಅವಳು ಬೇಜಾರು ಮಾಡ್ಕೊಳೋದಿಲ್ಲ. ಎನಿ ಹೌ ಶಿ ಟ್ರೈಡ್ ಆ್ಯಂಡ್ ಶಿ ಸ್ಟುಡ್ ಬಿಫೋರ್ ಪಂಡಿತ್ ರವಿಶಂಕರ್. ಅವಳು ಏನು ಮಾಡ್ಬೋದಿತ್ತು ಅಂತಂದರೆ, ಓ ಇದು ಮೀಟ್ ಮಾಡೋಕ್ಕೆ ಆಗೋದಿಲ್ಲ, ಹೋಗಲಿ ಬಿಡು ಅಂತ ಬಿಡಲಿಲ್ಲ. ಆ್ಯಂಡ್ ಶಿ ಹ್ಯಾಡ್ ಎ ಫರ್ಮ್ ಪ್ಲ್ಯಾನ್ ಇನ್ ಹರ್ ಮೈಂಡಲ್ಲಿ ಪ್ಲ್ಯಾನ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಶಿ ಡಿಡ್ ಇಟ್. ನೆಕ್ಸ್ಟ್ ಅನದರ್ ಕ್ಯಾರೆಕ್ಟರ್ಸ್ ಹಿಯರ್, ಅನಂತ್ಸ್ ಪೇರೆಂಟ್ಸ್. ಅನಂತ್ ಹ್ಯಾಡ್ ಫಾದರ್ ಆ್ಯಂಡ್ ಮದರ್. ಅವ್ರ ನೇಮ್ಗಳನ್ನ ನಿಮಗೆ ಲೆಸನಲ್ಲಿ ಕೊಟ್ಟಿಲ್ಲ. ಫಾದರ್ ಮದರ್ ಇಬ್ಬರು ಇರ್ತಾರೆ. ಆ್ಯಂಡ್ ವೆರಿ ಕೋಆಪರೇಟಿವ್, ಸಪೋರ್ಟೆಡ್ ದ ಕಿಡ್ಸ್. ಅವ್ರು ತುಂಬ ಚೆನ್ನಾಗಿರ್ತಾರೆ. ನನ್ನ ಫಾದರ್ ಮತ್ತು ಮದರ್ ಅವ್ರ ತಮ್ಮ ಮಕ್ಕಳಿಗೆ ತುಂಬ ಕೋಆಪರೇಟ್ ಮಾಡಿರ್ತಾರೆ. ವೆನ್ ದೇ ಡಿಸೈಡೆಡ್ ಟು ಗೋ ಟು ಸಿತಾರ್ ಕ್ಲಾಸಸ್, ದೇ ಅಲೋಡ್ ದೆಮ್. ಮತ್ತು ಬಾಂಬೆಗೆ ಬಂದಾಗ ಕೂಡ ಅವ್ರೇನು ಮಾಡ್ತಾರೆ, ಸ್ಮಿತಾನ ಆ ಕಾನ್ಸರ್ಟ್ಗೆ ಕಳಿಸ್ಬೇಕು ಅಂತ ಆಸೆ ಪಡ್ತಾರೆ. ಸಿ ದ್ಯಾಟ್ ಮದರ್ ವರೀಡ್ ಅಬೌಟ್ ಸನ್ಸ್ ಹೆಲ್ತ್ ಬಟ್ ಅಲೋಡ್ ಸ್ಮಿತಾ ಟು ಗೋ ಟು ಕಾನ್ಸರ್ಟ್. ಸ್ಮಿತಾಸ್ ಮದರ್ ಅವರಿಗೆ ತುಂಬ ಬೇಜಾರಾಗಿರ್ತಾರೆ. ಶಿ ವಾಸ್ ಆಲ್ವೇಸ್ ಕ್ರೈಂಗ್. ಶಿ ವಾಸ್ ಡೂಯಿಂಗ್ ದ ಸೈಲೆಂಟ್ ಪ್ರೇಯರ್ಸ್. ಪ್ರತಿನಿತ್ಯ ಅವರು ದೇವರನ್ನು ಪ್ರಾರ್ಥಿಸ್ತಿರ್ತಾರೆ, ನನ್ನ ಮಗನಿಗೆ ಏನೂ ಆಗಬಾರ್ದು. ಬಿಕಾಸ್ ದ ಸನ್ಸ್ ಹೆಲ್ತ್ ವಾಸ್ ನಾಟ್ ಗುಡ್. ಇಟ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ಸಫರ್ ಆಗಿರ್ತಾನೆ. ಆ ಮಗು ಬದುಕಲಿ ಅಂತೇಳಿ ಯಾವಾಗಲೂ ಅವ್ರು ಆಸೆ ಪಡ್ತಾ ಇರ್ತಾರೆ. ಅಂಥ ಒಂದು ದುಃಖದ ಸನ್ನಿವೇಶದಲ್ಲಿ ಕೂಡ ಅವಳೇನು ಮಾಡ್ತಾರೆ, ಶಿ ಅಲೌಡ್ ಸ್ಮಿತಾ ಟು ಗೋ ಟು ಕಾನ್ಸರ್ಟ್. ಬೇರೆ ಮದರ್ಸ್ ಆಗಿದ್ದರೆ ಬೈಬೋದಾಗಿತ್ತು, ಮನೆ ಪರಿಸ್ಥಿತಿ ನೋಡು, ಇಂಥ ಟೈಮಲ್ಲಿ ನೀನು ಮ್ಯೂಸಿಕ್ ಎಲ್ಲ ಹೋಗ್ತೀನಿ ಅಂತಿದ್ಯಾ ಅಂತ ಹೇಳ್ಬೋದಾಗಿತ್ತು. ಬಟ್ ದೇ ಆರ್ ವೆರಿ ಕೋಆಪರೇಟಿವ್. ಸೊ ದೇ ಅಲೌಡ್ ಸ್ಮಿತಾ ಟು ಗೋ ಟು ದಿ ಕಾನ್ಸರ್ಟ್. ಫಾದರ್ ಟುಕ್ ಸ್ಮಿತಾ ಟು ಕಾನ್ಸರ್ಟ್. ಸೊ ಅವ್ರ ಮದರ್ ಹೇಳ್ತಾಳೆ ಫಾದರ್ ಗಂಡನಿಗೆ, ಯು ಬೈ ಟಿಕೆಟ್ ಅಂತ. 2 ಟಿಕೆಟ್ ತೊಗೊಂಡು ಬರ್ತಾನೆ ಕಾನ್ಸರ್ಟ್ ಹೋಗೋದಕ್ಕೆ. ಸೊ ಫಾದರ್ ಏನು ಮಾಡ್ತಾನೆ, ಸ್ಮಿತಾನ ಪ್ರೀತಿಯಿಂದ ಕಾನ್ಸರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ದೇ ಮೇಡ್ ಸೀಟ್ ಇನ್ ದ ಗ್ಯಾಲರಿ, ಕೂತ್ಕೊಳ್ತಾರೆ, ಪ್ರೋಗ್ರಾಮ್ ಎಲ್ಲ ನೋಡ್ತಾರೆ. ಬಟ್ ಇವನ್ ಫಾದರ್ ಡಿಡ್ ನಾಟ್ ನೋ ಸ್ಮಿತಾಸ್ ಪ್ಲ್ಯಾನ್. ಪಕ್ಕದಲ್ಲಿ ಕೂತರು ಕೂಡ ಸ್ಮಿತಾ ಏನು ಮಾಡ್ತಾಳೆ ಅನ್ನೋದು ಆ ಫಾದರ್ ಕೂಡ ಗೊತ್ತಿರೋದಿಲ್ಲ. ಸಚ್ ಸೀಕ್ರೆಟ್ ಆಗಿ ಅವರು ಪ್ಲ್ಯಾನ್ ಇಟ್ಕೊಳ್ತಾರೆ. ಅಷ್ಟೇ ಕರೆಕ್ಟಾಗಿ ಏನು ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ದೇ ಹ್ಯಾಡ್ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಸೊ ಅನಂತ್ಸ್ ಪೇರೆಂಟ್ಸ್ ದೇ ವರ್ ಸ್ಟೇಯಿಂಗ್ ಇನ್ ಗಗನ್ಪುರದಲ್ಲಿ ಇರ್ತಾರೆ, ಹಳ್ಳಿನಲ್ಲಿ ಇರ್ತಾರೆ. ಯಾವಾಗ ಮಗನಿಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗೋದು, ದೇ ಕೇಮ್ ಟು ಮುಂಬೈ. ಆಂಟ್ ಸುಶೀಲಾ ಮನೆಗೆ ಬರ್ತಾರೆ. ಸುಶೀಲಾ ಮನೆಗೆ ಬಂದು ಯಾಕೆ ಬರ್ತಾರೆ ಅಂತಂದರೆ, ದೇ ಹ್ಯಾಡ್ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಸೊ ಹೊಸ ಹೊಸ ಡಾಕ್ಟರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗಳಿರ್ತಾರೆ. ಹೊಸ ಸಂಶೋಧನೆಯಿಂದ ಆ ಕ್ಯಾನ್ಸರ್ ಏನಾದರೂ ಕಡಿಮೆ ಆಗ್ಬೋದೇನೋ ಅನ್ನೋ ಥರ ಒಂದು ಹೋಪ್ಸ್ ಇಟ್ಕೊಂಡ್ಬಿಟ್ಟು ದೇ ಕೇಮ್ ಟು ಮುಂಬೈ. ಅಲ್ಲಿ ಒಂದು ಕ್ವಶನನ್ನು ಕೇಳ್ಬೋದು, ವೈ ಡಿಡ್ ಅನಂತ್ಸ್ ಪೇರೆಂಟ್ಸ್ ಕಮ್ ಟು ಮುಂಬೈ? ಮುಂಬೈಗೆ ಯಾಕೆ ಬಂದರು ಅಂತ ಮೇ ಆಸ್ಕ್ ಎ ಕ್ವಶನ್. ಸೊ ಯು ಹ್ಯಾವ್ ಟು ಹೈಲೈಟ್ ದಿಸ್ ಪಾಯಿಂಟ್. ಅವರು ವಿಲೇಜಲ್ಲಿ ಇರ್ತಾರೆ, ಆದರೆ ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಂತೇಳಿ ಅವ್ರು ಏನು ಮಾಡ್ತಾರೆ, ಮುಂಬೈಗೆ ಬರ್ತಾರೆ. ಸೊ ನೆಕ್ಸ್ಟು ಆಂಟ್ ಸುಶೀಲಾ, ಅದರ್ ಕ್ಯಾರೆಕ್ಟರ್ ಫ್ರಮ್ ದ ಲೆಸನ್ ಹಿಯರ್. ಆಂಟ್ ಸುಶೀಲಾ ಅಂದರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಹಿಯರ್. ಶಿ ವಾಸ್ ಸ್ಟೇಯಿಂಗ್ ಇನ್ ಎ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಮುಂಬೈ. ಸೊ ಮುಂಬೈನಲ್ಲಿ
ಸಣ್ಣ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾಳೆ. ದೋ ಶಿ ವಾಸ್ ಸ್ಟೇಯಿಂಗ್ ಇನ್ ಎ ಸ್ಮಾಲ್ ಅಪಾರ್ಟ್ಮೆಂಟ್, ಹರ್ ಹಾರ್ಟ್ ವಾಸ್ ವೆರಿ ವೈಡ್. ಅವಳ ಮನಸ್ಸು ತುಂಬ ದೊಡ್ಡದಾಗಿರ್ತದೆ. ಬಿಕಾಸ್ ವೆನ್ ಸ್ಮಿತಾಸ್ ಫ್ಯಾಮಿಲಿ ಕೇಮ್ ಟು ಮುಂಬೈ, ಶಿ ಪ್ರೊವೈಡೆಡ್ ಎ ಸ್ಪೇಸ್ ಫಾರ್ ದೆಮ್. ಸೊ ತನ್ನ ಸಣ್ಣ ಮನೆಯಲ್ಲೇ ಅವ್ರು ಏನು ಮಾಡ್ತಾಳೆ, ಸ್ಥಳ ಕೊಡ್ತಾಳೆ. ಆ್ಯಂಡ್ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಅನಂತಗೆ ಕ್ಯಾನ್ಸರ್ ಇರ್ತದೆ. ಆ ಪೇಷಂಟ್ ಕೂಡ ತನ್ನ ಮನೇಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಅವರಿಗೆಲ್ಲ ಒಂದು ಪ್ಲೇಸನ್ನು ಪ್ರೊವೈಡ್ ಮಾಡಿರ್ತಾರೆ. ದೆನ್ ಶಿ ವಾಸ್ ಕೈಂಡ್ ಎನಫ್ ಟು ಪ್ರೊವೈಡ್ ಅ ರೂಮ್ ಫಾರ್ ಅನಂತ್ಸ್ ಫ್ಯಾಮಿಲಿ ಇನ್ ಮುಂಬೈ. ಸೊ ಅವರಿಗೆ ಸ್ಥಳ ಕೊಟ್ಟಿರ್ತಾರೆ. ದೆನ್ ಶಿ ಕನ್ಸೋಲ್ಡ್ ಸ್ಮಿತಾ while she was crying. And at one moment, Smita completely lost her hopes, and she felt she could not go to concert, and she started crying. When she was crying, she consoled Smita. So, samadhana madi, and she asked her to go to the park. Park allo ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ಇದು ಆನ್ ಸುಶೀಲಾ ಬಗ್ಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಡಬೇಕು. ಶಿ ವಾಸ್ ಕೈಂಡ್ ಎನಫ್ ಟು ಪ್ರೊವೈಡ್ ಎ ರೂಮ್ ಫಾರ್ ಅನಂತ್ಸ್ ಫ್ಯಾಮಿಲಿ ಇನ್ ಮುಂಬೈ. ಮುಂಬೈ ಬಂದಾಗ ಒಂದು ಜಾಗ ಕೊಟ್ಟಿರ್ತಾರೆ ಇರೋದಕ್ಕೆ ಅಂತ. ಸೊ ನೆಕ್ಸ್ಟ್ ಒನ್, ಪಂಡಿತ್ ರವಿಶಂಕರ್ ಆ್ಯಂಡ್ ಅಲ್ಲಾರಕ, ಅದರ ಕ್ಯಾರೆಕ್ಟರ್ಸ್ ಹಿಯರ್. ಸಿ ಬೋತ್ ವೇರ್ ಮ್ಯೂಸಿಕಲ್ ಲೆಸನ್ಸ್. ಪಂಡಿತ್ ರವಿಶಂಕರ್ ಮತ್ತು ಅಲ್ಲಾರಕ ನಮ್ಮ ದೇಶದ ಸಂಗೀತ ದಿಗ್ಗಜರು, ವಿಸಾರ್ಡ್ಸ್ ಅಂತ ಕರೀತೇವೆ. ಸೊ ಮ್ಯೂಸಿಕಲ್ ಲೆಸನ್ಸ್, ವೆರಿ ಬ್ಯುಸಿ ಪರ್ಸನ್ಸ್ ಇನ್ ದೇರ್ ಫೀಲ್ಡ್. ಸೊ ನಮ್ಮ ಫೀಲ್ಡಲ್ಲಿ ತುಂಬ ಬ್ಯುಸಿ. ಅವರು ಎವ್ರಿ ಡೇ ಅವ್ರ ಪ್ರೋಗ್ರಾಮ್ ಇರ್ತದೆ, ಬೇರೆ ಬೇರೆ ಅಪಾಯಿಂಟ್ಮೆಂಟ್ಸ್ಗಳಿರ್ತಾರೆ. ಸಚ್ ಎ ಗ್ರೇಟ್ ಪರ್ಸನ್ಸ್ ಆ್ಯಂಡ್ ಬ್ಯುಸಿ ಪರ್ಸನ್ಸ್. ಬಟ್ ದೇ ವ್ಯಾರ್ ಸಿಂಪಥೆಟಿಕ್ ಟುವರ್ಡ್ಸ್ ಸ್ಮಿತಾ ಆ್ಯಂಡ್ ದ ಬ್ರದರ್. ಅವರ ಒಂದು ಮೊಮೆಂಟಲ್ಲಿ ಅವ್ರು ಎಷ್ಟು ಕರುಣಾಮಯಿಗಳಾಗಿರ್ತಾರೆ, ಸಿಂಪಥ್ಯಾಟಿಕ್ ಆಗ್ತಾರೆ ಅಂತ ಹೇಳಿದ್ರೆ, ವೆನ್ ದೇ ಲಿಸನ್ ಟು ದ ಸ್ಟೋರಿ ಆಫ್ ಅನಂತ್ ಆ್ಯಂಡ್ ಹಿಸ್ ಲಾಸ್ಟ್ ಡೇಸ್. ಅನಂತರ ಕೊನೆ ದಿನಗಳ ಬಗ್ಗೆ, ಅವ್ನ ಕ್ಯಾನ್ಸರ್ ಬಗ್ಗೆ, ಚಿಕ್ಕ ಮಗುವಿಗೆ ಕ್ಯಾನ್ಸರ್ ಬಗ್ಗೆ ಕೇಳ್ತಾ ಇದ್ದಂಗೆ ಅವರು ಒಮ್ಮೆ ನಿರ್ಧಾರ ಮಾಡ್ತಾರೆ. ಡಿಸೈಡೆಡ್ ಟು ಕಮ್ ಟು ದ್ಯಾಟ್, ದೋ ಇಟ್ ವಾಸ್ ಅನ್ಯೂಸ್ವೆಲ್. ಅಷ್ಟು ಗ್ರೇಟ್ ಪರ್ಸನ್ಸ್ಗಳು ಯಾವುದೋ ಒಂದು ಆರ್ಡಿನರಿ ಜನರ ಮನೆಗೆ ಬರೋದಿಲ್ಲ ನೋಡಿ, ಅದು ಅನ್ಯೂಸ್ವೆಲ್ ಅನಿಸುತ್ತೆ. ಬಟ್ ಬೋತ್ ವಿಸಿಟೆಡ್ ಸ್ಮಿತಾಸ್ ಹೋಮ್ ಆ್ಯಂಡ್ ಪ್ಲೇ ಫಾರ್ ಅನಂತ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಯಾವಾಗಲೂ ಟಿ ವಿನಲ್ಲಿ ನೋಡಿರ್ತೀರಾ. ಈ ನಮ್ಮ ಫಿಲಮ್ ಸ್ಟಾರ್ಸ್ ಅಭಿಮಾನಿಗಳು ಕೂಡ ನಾವು ನೋಡಬೇಕು ಅಂತಂದಾಗ, ಅವರಿಗೆ ವಿಷಯ ಗೊತ್ತಾದಾಗ ಎಷ್ಟೋ ಜನ ಸ್ಟಾರ್ಸ್ಗಳು ಹಾಸ್ಪಿಟ್ಲಿಗೆ ಬಂದು ಆ ಪೇಷಂಟನ್ನು ಭೇಟಿ ಮಾಡೋದು ಇದೆ. ಸೊ ಒಂದು ನೀವು ನಿರ್ಧಾರ ಮನಸ್ಸಲ್ಲಿ ಗೊತ್ತಿಟ್ಕೊಂಡಿರಬೇಕು. ನೀವು ಕರೆಕ್ಟಾಗಿ ನಿರ್ಧಾರ ಮಾಡಿದ್ರೆ ಕೆಲಸ ಆಗುತ್ತೆ ಅಂತ. ಯಾವುದನ್ನು ನೀವು ಪಾಸಿಬಲ್ ಇಂಪಾಸಿಬಲ್ ಅಂತ ಡಿಸೈಡ್ ಮಾಡಬಾರ್ದು. ಸೊ ಇಂಪಾಸಿಬಲ್ ಇದು ಕೂಡ ಎಷ್ಟೋ ಸರಿ ಏನಾಗುತ್ತೆ, ಪಾಸಿಬಲ್ ಆಗುತ್ತೆ ಅಂತ ಹೇಳಿ. ಲಾಟ್ ಆಫ್ ದ ಅಪಾರ್ಚುನಿಟೀಸ್ ವಿ ಮಿಸ್ ಬಿಕಾಸ್ ವಿ ಡೋಂಟ್ ಟ್ರೈ ಫಾರ್ ದ್ಯಾಟ್. ಸೊ ನಾವು ಪ್ರಯತ್ನ ಮಾಡಿದ್ರೆ ಅದೇನಾಗ್ತದೆ ಅಂತ ಹೋಗ್ಬಿಡುತ್ತೆ. ಸೊ ಇಲ್ಲಿ ಪಂಡಿತ್ ರವಿಶಂಕರ್ ಅಷ್ಟು ಗ್ರೇಟ್ ಪರ್ಸನ್ ಇದ್ದಾರೆ. ಅವ್ರು ಕೇಳಿದ್ರೆ ಮನೆಗೆ ಬರ್ತಾರಂತ ಸ್ಮಿತಾ ಯೋಚನೆ ಮಾಡ್ತಾನೆ, ಶಿ ರಿಕ್ವೆಸ್ಟೆಡ್ ಆ್ಯಂಡ್ ಹಿ ಗೇವ್ ಆ್ಯಂಡ್ ಬ್ರದರ್ಸ್ ವಿಶ್ ವಾಸ್ ಫುಲ್ಫಿಲ್. ಭಾಳ ಅಪಾರ್ಚುನಿಟೀಸ್ ನಾವು ಯಾಕೆ ಕಳ್ಕೊಳ್ತೇವೆ ಅಂದರೆ ನಾವು ಟ್ರೈ ಮಾಡೋದಿಲ್ಲ. ಸೊ ಯು ಟ್ರೈ ಇನ್ ಯುವರ್ ಲೈಫ್ ಯು ವಿಲ್ ಗೆಟ್ ಡೆಫಿನೆಟ್ಲಿ ಅ ಡೇ ಸಕ್ಸಸ್. ಸೊ ಇದು ರವಿಶಂಕರ್ ಮತ್ತು ಅಲ್ಲಾರಕ ಅವ್ರ ಬಗ್ಗೆ ಇರುವಂಥ ಪಾಯಿಂಟ್ಸ್. ಇಷ್ಟು ನಾವು ಈ ಲೆಸನಲ್ಲಿ ನೋಡ್ತೇವೆ. ದೆನ್ ನಾವು ಎಕ್ಸಾಮಿನೇಷನ್ ಪರ್ಪಸ್ಗಾಗಿ ಇಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ಗಳು ಈ ಲೆಸನ್ನಲ್ಲಿ ಯಾವ್ಯಾವ್ದು ಬರ್ಬೋದು ಆ್ಯಂಡ್ ಹೌ ಟು ಆನ್ಸರ್, ಅದಕ್ಕೆ ನಾವು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಶುಡ್ ಡಿಸ್ಕಸ್ ನಾವು. ಸಿ ದಿಸ್ ಫಸ್ಟ್ ಕ್ವೆಶನ್ ಹಿಯರ್. ವಾಟ್ ಮೇಡ್ ಸ್ಮಿತಾ ಎಕ್ಸೈಟೆಡ್ ವೈಲ್ ರೀಡಿಂಗ್ ದಿ ನ್ಯೂಸ್ ಪೇಪರ್? ಸೊ ಸ್ಮಿತಾ ಒನ್ ಮಾರ್ನಿಂಗ್ ಶಿ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಓದ್ತಾ ಇರಬೇಕಾಗಿದ್ರೆ ಶಿ ಬಿಕೇಮ್ ಟು ಮಚ್ ಎಕ್ಸೈಟೆಡ್. ಅವಳು ಉತ್ಸವನ ತಡ್ಕೊಳಕ್ಕಾಗೋದಿಲ್ಲ, ಜೋರಾಗಿ ಕಿರಿಸಿಬಿಡ್ತಾಳೆ. ಆ ಎಕ್ಸೈಟ್ಮೆಂಟ್ ಯಾಕಾಯಿತು ಅನ್ನೋ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ವಾಟ್ ಮೇಕ್ಸ್ ಸ್ಮಿತಾ ಎಕ್ಸೈಟೆಡ್ ವೈಲ್ ರೀಡಿಂಗ್ ದಿ ನ್ಯೂಸ್ ಪೇಪರ್? ಸೊ ದಿಸ್ ಇಸ್, ಇಲ್ಲಿ 2 ಪಾಯಿಂಟ್ಗಳನ್ನ ನೀವು ಆನ್ಸರ್ನಲ್ಲಿ ಬರೀಬೇಕು. ಸ್ಮಿತಾ ವಾಸ್ ಅ ಗರ್ಲ್ ಆಫ್ ಅಬೌಟ್ 16 years old. ಶಿ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ಫಸ್ಟ್ ಪಾಯಿಂಟ್ 2 ಬರೀಬೇಕು. 16 years ಇರುತ್ತೆ ಅವರಿಗೆ, ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. And in the newspaper she found that Pandit Ravishankar's news, news with the Pandit Ravishankar, he was going to play in Shanmukhananda Auditorium tomorrow. So next day ಏನಂತಂದರೆ ಅವನು ಆಡಿಟೋರಿಯಂನಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾನೆ ಅಂತ. When she hears the name of Pandit Ravishankar, at once she got excited. So 2 marks ಕ್ವೆಶನ್ಗಳಿಗೆ ನೀವು 2 ಪಾಯಿಂಟ್ಸ್ ಆನ್ಸರ್ಸ್ಗಳನ್ನ ಕಂಪಲ್ಸರಿ ಬರೀಬೇಕು. 1 ವರ್ಡ್ ಆನ್ಸರ್ ಬಂದರೆ ಮಾರ್ಕ್ಸ್ ಬರೋದಿಲ್ಲ. Second question, what was Anant's reaction at Smita's shouting? So when Smita shouted, ಹೋಗ್ತಾ ಇದ್ದಾಗೆ ಅದನ್ನ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ಇದೆ. See, Anant at once screamed out and tried to jump up from the bed. ಅವನು ಕೂಗ್ತಾನೆ, ಆ ಬೆಡ್ಡಿಂದ ಎದ್ದೇಳಬೇಕು ಅಂತ ಟ್ರೈ ಮಾಡ್ತಾನೆ, ಬಟ್ he couldn't and he falls down.
Third question here, how do you say Anand was a talented boy? ಈಗ ನಾನು ನಿಮಗೆ ಮುಂಚೆ ಹೇಳಿದ್ದೇನೆ talented boy ಯಾಕೆ ಅಂತಂದ್ರೆ write some 2 or 3 points here. Anand was a talented boy because he was the fastest runner in the school and he was the best tennis player, table tennis player, and he was taking the sitar classes, and to the astonishment of his guru he was composing his own tunes. So ಅಲ್ಲಿ ಕೀವರ್ಡ್ಸ್ಗಳನ್ನ ನೀವು ಬರೀಬೇಕು. ಅವರು ಗುರು ವಂಡರ್ ಆಗೋ ಥರ ಅವ್ರು ಏನು ಮಾಡ್ತಾರೆ ಟೂಲ್ಸ್ಗಳನ್ನ ಮಾಡಿರ್ತಾರೆ ಅಂತ ಇಲ್ಲಿ 4 ಪಾಯಿಂಟ್ಸ್ ಬರೆದ್ರೆ ಆನ್ಸರ್ ಏನಾಗಿರುತ್ತೆ ಕಂಪ್ಲೀಟ್. ಫೋರ್ತ್ ಕ್ವೆಶ್ಚನ್ ಇಸ್ ಹಿಯರ್, ವೈ ವಾಸ್ ಸ್ಮಿತಾ ವರಿಡ್ ಅಬೌಟ್ ಹರ್ ಬ್ರದರ್ಸ್ ಹೆಲ್ತ್? ಸೊ ಈ ಕ್ವೆಶ್ಚನ್ ಹೇಳುತ್ತೆ ಸ್ಮಿತಾಗೆ ಅವ್ರ ಬ್ರದರ್ ಬಗ್ಗೆ ಯಾಕೆ ತುಂಬ ವರಿ ಇತ್ತು ಅಂತ. ವೆನ್ ದೇ ಕೇಮ್ ಟು ಮುಂಬೈ ಫಾರ್ ದ ಹೇರ್ ಟ್ರೀಟ್ಮೆಂಟ್, ಅವಾಗ ಡಾಕ್ಟರ್ಸ್ ಗ್ರೇವ್ಲಿ ನೋಡೆಡ್ ದೇರ್ ಹೆಡ್ಸ್. ಅವರು ಅನಂತನ ಟೆಸ್ಟ್ ಮಾಡಿದ ಮೇಲೆ ಗ್ರೇವ್ಲಿ ನೋಡೆಡ್ ದೇರ್ ಹೆಡ್ಸ್, ಅವ್ರ ತಲೆ ಮಾಡ್ತಾರೆ ಸೀರಿಯಸ್ ಆಗಿ ಅಲ್ಲಾಡಿಸ್ತಾರೆ. ದಟ್ ವಾಸ್ ಅ ಸಿಂಬಲ್ ದಟ್ ದೇ ಕುಡ್ ನಾಟ್ ಡು ಎನಿಥಿಂಗ್. ಅವ್ರು ಏನಂದರೆ ಅವ್ರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದಿರ್ತದೆ. ಆ್ಯಂಡ್ one word was stuck in her mind that Anand was going to die from cancer. ಒಂದೇ ಒಂದು ಅರ್ಥ ಆಗಿರ್ತದೆ ಸ್ಮಿತಾಗೆ, ತಮ್ಮ ಸತ್ತೋಗ್ಬಿಡ್ತಾನೆ ಅಂತೇಳಿ. ಸೊ ಶಿ ವಾಸ್ ಮಚ್ ವರಿಡ್ ಅಬೌಟ್. ಈ 2 ಪಾಯಿಂಟ್ ಆನ್ಸರ್ಸ್ಗಳನ್ನ ನೀವು ಬರೀಬೇಕು. ಫಿಫ್ತ್ ಒನ್ ಈಸ್ ಹಿಯರ್, ವಾಟ್ ಈಸ್ ದ ಡಾಕ್ಟರ್ ಸಜೆಷನ್ ಇನ್ ಮುಂಬೈ ಹಾಸ್ಪಿಟಲ್? ಸೊ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಮುಂಬೈ ಹಾಸ್ಪಿಟಲ್ನಲ್ಲಿ ಅಂತ. ವೆನ್ Anand's family came to Mumbai, so they came to the hospital, a very big hospital, modern hospital with high specialties, and their doctors after the diagnosis they just say take him to the home. So ella treatment agidmele doctors ಹೇಳ್ತಾರೆ take him to the home, in the ಮನೆ ಕರ್ಕೊಂಡು ಹೋಗ್ಬಿಡಿ. There is nothing they could do in the hospital ಏನು ಮಾಡೋಕ್ಕಾಗೋದಿಲ್ಲ, ಈ ಮಗು ಏನಂತಂದರೆ ಬದುಕೋದಿಲ್ಲ ಅಂತ. You entertain him and you indulge him in the activities what he wants. ಅವ್ನಿಗೆ ಏನೇನು ಇಷ್ಟ ಇದೆಯೋ ಅದ್ರ ಜೊತೆ ಅವ್ನು ಬಿಟ್ಬಿಡಿ, ಅವ್ನ ಮಗು ಬದುಕೋದಿಲ್ಲ ಅಂತೇಳಿ ಅವ್ರು ಡಾಕ್ಟರ್ ಏನು ಮಾಡ್ತಾರೆ, ದೇ ಸಜೆಸ್ಟೆಡ್ ದ ಪೇರೆಂಟ್ಸ್ ಟು ಟೇಕ್ Anand ಹೋಮ್, ಮನೆ ಕರ್ಕೊಂಡು ಹೋಗೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಸಿಕ್ಸ್ ಒನ್ ಇಯರ್, ವಾಟ್ ಪ್ಲಾನ್ ಡಿಡ್ ಸ್ಮಿತಾ ಮೇಕ್ ಟು ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್? ವಾಸ್ ಶಿ ರೈಟ್? ಇಲ್ಲಿದೆ ವಾಟ್ ಪ್ಲಾನ್ ಡಿಡ್ ಸ್ಮಿತಾ ಮೇಕ್. ಸೊ ಬ್ರದರ್ ಒಂದು ವಿಶ್ ಇತ್ತು. ಫಸ್ಟ್ ನೀವು ಆನ್ಸರಿಂಗ್ ಸ್ಟಾರ್ಟ್ ಮಾಡಬೇಕು. Anand ಹ್ಯಾಡ್ ಎ ವಿಶ್ ಟು ಲಿಸನ್ ಟು ದಿ ಮ್ಯೂಸಿಕ್ ಆಫ್ ಪಂಡಿತ್ ರವಿಶಂಕರ್. ಸೊ Anand ಒಂದು ವಿಶ್ ಇರ್ತದೆ, ಆ ಪಂಡಿತ್ ರವಿಶಂಕರ್ ಮ್ಯೂಸಿಕನ್ನು ಕೇಳಿಸ್ಕೋಬೇಕು ಅಂತ. ಆ್ಯಂಡ್ ದೇರ್ಫೋರ್ ಸ್ಮಿತಾ ಮೇಡ್ ಎ ಪ್ಲ್ಯಾನ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಕಮ್ ಟು ದೇರ್ ಹೋಮ್. ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಟು ಕಮ್ ಟು ದೇರ್ ಹೋಮ್, ತಮ್ಮ ಮನೆಗೆ ಬರಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು ಅಂತ. ಅನದರ್ ಟ್ಯಾಗ್ ಇಸ್ ಹಿಯರ್, ವಾಸ್ ಶಿ ರೈಟ್ ಅಂತ ಮತ್ತೊಂದು ಕ್ವಶನನ್ನು ಆ್ಯಡ್ ಮಾಡಿದ್ದಾರೆ ಇದರೊಳಗೆ. ಎಸ್, ಶಿ ವಾಸ್ ರೈಟ್ ಬಿಕಾಸ್ ಶಿ ವಾಸ್ ಒನ್ ಅಮಾಂಗ್ ದ ಫ್ಯಾಮಿಲಿ and she wanted to sacrifice anything for the sake of her brother. So she was right in doing this. ನಾವು ಯೋಚನೆ ಮಾಡೋದಿಲ್ಲ ಇದು ಸರಿ ಮತ್ತು ತಪ್ಪು ಅಂತೇಳಿ 2 ಪಾಯಿಂಟ್ಗಳನ್ನ ನಿಮ್ಮ ಆನ್ಸರ್ನ ಬರೀಬೇಕು. ದ ನೆಕ್ಸ್ಟ್ ಒನ್ ಇಯರ್, ಹೌ ವಾಸ್ ಸ್ಮಿತಾಸ್ ಎಕ್ಸ್ಪೀರಿಯನ್ಸ್ ಇನ್ ದ ಕಾನ್ಸರ್ಟ್ ಅಂತ ಇದೆ. ಕಾನ್ಸರ್ಟಲ್ಲಿ ಅವಳ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ. ಸ್ಮಿತಾ ಸ್ಯಾಟ್ ಇನ್ ದ ಕಾನ್ಸರ್ಟ್ ವಿತ್ ದ ಫಾದರ್ ಇನ್ ದ ಗ್ಯಾಲರಿ. ಸೊ ಅವರು ಗ್ಯಾಲರಿನಲ್ಲಿ ಕೂತ್ಕೊಳ್ತಾರೆ. ಶಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಟೋನ್ ಪ್ಲೇಡ್ ಬೈ ಪಂಡಿತ್ ರವಿಶಂಕರ್. She felt very happy. ಕಾನ್ಸರ್ಟ್ ಆಗಬೇಕಾದ್ರೆ ತುಂಬ ಹ್ಯಾಪಿಯಾಗಿದ್ದಾಳೆ. ಶಿ ಫಾರ್ಗಟ್ herself, ತನ್ನೆಲ್ಲ ಮರೆತು ಬಿಟ್ಟಿರ್ತಾಳೆ. ಸೊ ಇದು ಆನ್ಸರ್ ಆಗುತ್ತೆ. ಹೌ ವೇರ್ ದ ಲಾಸ್ಟ್ ಮೂಮೆಂಟ್ಸ್ ಆಫ್ Anand's ಲೈಫ್? Anand's ಲೈಫ್ನ ಕೊನೆ ಮೂಮೆಂಟ್ಗಳು ಹೇಗಿತ್ತು ಅಂತಂತೇಳಿ. ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ದೇ ಕೇಮ್ ಟು Anand's home to play for him, and Anand felt very happy sleeping on the bed. ಬೆಡ್ ಮೇಲೆ ಮಲಗಿದ್ರೆ ಅವ್ನು ಭಾಳ ಖುಷಿ ಆಗುತ್ತೆ. And he started listening to the music with full of unconscious. ಅವನಿಗೆ ಜ್ಞಾನ ಇರ್ಲಾರ್ದಂಗೆ ಕೇಳ್ತಾ ಹೋಗ್ತಾನೆ. And along with the music his life also passes away. So music ಜೊತೆಗೆ ಅವನ ಲೈಫ್ ಕೂಡ ಏನಾಗುತ್ತೆ ಅಲ್ಲಿಂದ ಪಾಸ್ ಆಗೋಗ್ಬಿಡುತ್ತೆ. He dies. 9th, Ravishankar's visit to Anand's home was unusual. How? ಸೊ ಪಂಡಿತ್ ರವಿಶಂಕರು ಅನಂತ್ ಮನೆಗೆ ಬಂದಿದ್ದು ಸಾಮಾನ್ಯ ಸಂಗತಿ ಅಲ್ಲ, ಅನ್ಯೂಸ್ವಲ್, ಅಸಾಮಾನ್ಯ ಸಂಗತಿ. ಯಾಕೆ ಅಂತ ಒಂದು ಕ್ವಶನನ್ನು ನಮಗೆ ಪೋಸ್ ಮಾಡಿದ್ದಾರೆ. ಪಂಡಿತ್ ರವಿಶಂಕರ್ ವಾಸ್ ಎ ಬಿಸಿ ಮ್ಯಾನ್ ಆ್ಯಂಡ್ ಹಿ ಹ್ಯಾಡ್ ಲಾಟ್ ಆಫ್ ಅಪಾಯಿಂಟ್ಮೆಂಟ್ಸ್. ತುಂಬ ಬ್ಯುಸಿ ಇದ್ದಾರೆ. ಇಟ್ಸ್ ಎ ಗ್ರೇಟ್ ಪರ್ಸನ್ ಆ್ಯಂಡ್ ಹಿ ಕುಡ್ ನಾಟ್ ಕಮ್ ಟು ಆಲ್ ದ ಹೌಸಸ್. ಎಲ್ಲರ ಮನೆಗೆ ಬರೋಕ್ಕಾಗೋದಿಲ್ಲ ಸಾಮಾನ್ಯವಾಗಿ. ಬಟ್ ಹಿಯರ್ ಹಿ ಕಮ್ಸ್ ಟು one ordinary house, an ordinary apartment of Aunt Sushila to play for Satish. Therefore, Pandit Ravishankar's visit to Anand's home was unusual. ಇದೇನು ನಮಗೆ ಕಾಣುತ್ತೆ ಅಂತಂದರೆ ತುಂಬ ಅನ್ಯೂಸುವಲ್ ಆಗಿ ಕಾಣುತ್ತೆ. ಬಟ್ ಇಟ್ ವಾಸ್ ಟ್ರೂ. ಅದೇನಂತಂದರೆ
ಬರುತ್ತೆ, ನಿಜ ಇದೆ. ನೆಕ್ಸ್ಟ್ we shall go to the extract based questions on this lesson. See, first one here, I was hearing and seeing. So ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕ್ಲಿಕ್ ಮಾಡಿದ್ದಾರೆ ಲೆಸನ್ ಇಂದ, and that statement is followed by three questions ಇರುತ್ತೆ, ಅದಕ್ಕೆ ಆನ್ಸರ್ ಮಾಡಬೇಕು. and I have not posed the question here. questions ನಾನು ನಿಮಗೆ ಕೊಟ್ಟಿಲ್ಲ, ನೀವು questions ಯಾವುದು ಬರುತ್ತೆ ಅದನ್ನ ಇಂಥದೇ ಕ್ವಶನ್ ಬರುತ್ತೆ ಅಂತ we cannot guess here. See, I was hearing and seeing ಅಂತ ಇದೆ. ಇಲ್ಲಿ I ಅಂತಂದ್ರೆ ಅನಂತು, then him ಅಂತ ಬಂದಿದೆ ವರ್ಡ್ ಅಲ್ಲಿ, so that refers to Pandit Ravishankar. Anant had a wish to visit and listen to Pandit Ravishankar's music. It's a chance of lifetime. ಈ ಸ್ಟೇಟ್ಮೆಂಟ್ ಅನ್ನು ಯಾರು ಹೇಳ್ತಾರೆ? ಅನಂತ್ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಅಂದ್ರೆ he says this one to ಸ್ಮಿತಾಗೆ ಹೇಳ್ತಾನೆ, ಚಾನ್ಸ್ ಆಫ್ ಲೈಫ್ ಟೈಮ್. ವಾಟ್ ವಾಸ್ ಅ ಚಾನ್ಸ್ ಆಫ್ ಲೈಫ್ ಟೈಮ್ ಅಂತ ಕೇಳಿದ್ರೆ ಅಟೆಂಡಿಂಗ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್, ಅವರ ಮ್ಯೂಸಿಕ್ ಕಾನ್ಸರ್ಟ್ ಅನ್ನು ಅಟೆಂಡ್ ಮಾಡೋದು ಚಾನ್ಸ್ ಆಫ್ ಲೈಫ್ ಟೈಮ್. ಯಾಕೆ ಚಾನ್ಸ್ ಆಫ್ ಲೈಫ್ ಟೈಮ್ ಆಗುತ್ತೆ ಅವರಿಗೆ ಅಂತಂದ್ರೆ, ಅನಂತ್ ಅಂಡ್ ಸ್ಮಿತಾ ವೇರ್ ನಾಟ್ ಸ್ಟೇಯಿಂಗ್ ಇನ್ ಮುಂಬೈಯಲ್ಲಿ ಇರೋದಿಲ್ಲ. ದೇ ವೇರ್ ಸ್ಟೇಯಿಂಗ್ ಆಕ್ಚುಲಿ ಇನ್ ಎ ವಿಲೇಜ್, ಗಗನ್ಪುರಲ್ಲಿ ಇರ್ತಾರೆ. ಈಗ ಅವರು ಮುಂಬೈ ಬಂದಿದ್ದಾರೆ, ಅದೇ ಮೂಮೆಂಟ್ ಅಲ್ಲಿ ಪಂಡಿತ್ ರವಿಶಂಕರ್ ಕೂಡ ಮುಂಬೈ ಬಂದಿದ್ದಾರೆ. ದೇರ್ ಫೋರ್ಸ್ ದಿಸ್ ಇಸ್ ಚಾನ್ಸ್ ಆಫ್ ಲೈಫ್ ಟೈಮ್. ಮತ್ತೆ ಆ ಚಾನ್ಸ್ ನಮಗೆ ಸಿಗಲ್ಲ ಅಂತ. ಥರ್ಡ್ ಒನ್ ಇಯರ್ ದೇ ವುಡ್ ರಿಟರ್ನ್ ಟುಗೆದರ್. ಸೊ ಇಲ್ಲಿ ಇದೆ ದೇ ವುಡ್ ರಿಟರ್ನ್ ಟುಗೆದರ್. ಹೂ ಆರ್ ದೇ ಅಂತ ಕ್ವಶನ್ ಕೇಳ್ತಾರೆ. ಇಯರ್ ದೇ ರೆಫರ್ಸ್ ಟು 4 members, ಅನಂತು, ಸ್ಮಿತಾ, ಫಾದರ್ ಅಂಡ್ ಮದರ್. ಸೊ ಫ್ಯಾಮಿಲಿ. ಸೊ ದೇ ವುಡ್ ರಿಟರ್ನ್ ಟುಗೆದರ್. ಎಲ್ಲಿ ರಿಟರ್ನ್ ಆಗಬೇಕು ಅಂತಂದ್ರೆ ದೇ ಶುಡ್ ಗೋ ಬ್ಯಾಕ್ ಟು ದೇ ವಿಲೇಜ್, ಗಗನ್ಪುರ್ಗೆ ರಿಟರ್ನ್ ಆಗಬೇಕು ಅಂತ. ಈಗ ಎಲ್ಲಿದ್ದಾರೆ ಅಂತ ಕ್ವಶನ್ ಕೇಳ್ತಾರೆ. ದೇ ವೇರ್ ಸ್ಟೇಯಿಂಗ್ ಇನ್ ಮುಂಬೈ ಆನ್ ಸುಶೀಲಾಸ್ ಹೋಮ್. ಯಾಕೆ ಮುಂಬೈ ಬಂದಿದ್ದಾರೆ ಅಂತ ಕ್ವಶನ್ ಕೇಳಿದ್ರೆ ಟು ಗೆಟ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್. ದೆನ್ ಯಾಕೆ ವಾಪಸ್ ಹೋಗಬೇಕು ಅಂತಂದ್ರೆ ಆಫ್ಟರ್ ಕ್ಯೂರಿಂಗ್ ದ ಡಿಸೀಸ್ ದೇ ವಾಂಟೆಡ್ ಟು ಗೋ ಬ್ಯಾಕ್. ಫೋರ್ತ್ ಒನ್ ಇಯರ್ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಸೊ ಇಲ್ಲಿ ಮತ್ತೆ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂತ ಇದೆ. ದೇ ಅಂತ ಬಂದರೆ ಇಲ್ಲಿ ಅನಂತ್ ಪೇರೆಂಟ್ಸ್ ಅಂತ ಇಲ್ಲಿ ಬರುತ್ತೆ. ಹೈ ಹೋಪ್ಸ್ ಯಾವುದರಲ್ಲಿ ಇದ್ದಾವೆ ಅಂತ ಕ್ವಶನ್ ಬರುತ್ತೆ. ಸೊ ದೇ ಹ್ಯಾಡ್ ದ ಹೈ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ದಿ ಮಾಡರ್ನ್ ಸೈನ್ಸಸ್. ಸೊ ಮಾಡರ್ನ್ ಸೈನ್ಸ್ ಮೇಲೆ ಅವರಿಗೆ ತುಂಬ ಆಸೆ ಇರ್ತದೆ. ಏನಾದರೂ ಆಗಿ ನನ್ನ ಮಗು ಇಲ್ಲಿ ಬದುಕ್ಬೋದು, ಕ್ಯಾನ್ಸರ್ ಆರಾಮಾಗ್ಬೋದು ಅನ್ನೋ ಒಂದು ಫೀಲಿಂಗ್ಸಿಂದ ಅವರು ಮುಂಬೈಗೆ ಬಂದಿರ್ತಾರೆ. ಫಿಫ್ತ್ ಒನ್, ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಸೊ ದಿಸ್ ಸ್ಟೇಟ್ಮೆಂಟ್, ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ವಾಸ್ ಟೋಲ್ಡ್ ಬೈ ಆಂಟ್ ಸುಶೀಲಾ. ಈ ಸ್ಟೇಟ್ಮೆಂಟ್ ಅನ್ನು ಆಂಟ್ ಸುಶೀಲಾ ಹೇಳ್ತಾರೆ. ಎ ವಾಕ್ ಇನ್ ದ ಪಾರ್ಕ್ ಯಾರಿಗೆ ಹೇಳ್ತಾಳೆ ಅಂತಂದ್ರೆ ಶಿ ಟೋಲ್ಡ್ ದಿಸ್. ಇಲ್ಲಿ ಯು ಅಂತ ಒಂದು ವರ್ಡ್ ಇದೆ ನಿಮಗೆ. ಯು ಅಂತ ಯಾರಿಗೆ ರೆಫರ್ ಆಗುತ್ತೆ? ದಿಸ್ ರೆಫರ್ಸ್ ಟು ಸ್ಮಿತಾ. ಇಟ್ ಇಸ್ ಬಿಕಾಸ್ ಯಾಕೆ ಹೇಳ್ತಾರೆ ಈ ಸೆಂಟೆನ್ಸ್ ಅಂತ ಹೇಳಿದ್ರೆ, ಸ್ಮಿತಾ ವಾಸ್ ಕ್ರೈಯಿಂಗ್ ಫಾರ್ ಶಿ ಕುಡ್ ನಾಟ್ ಟೇಕ್ ಅನಂತ್ ಟು ಕಾನ್ಸರ್ಟ್. ಅನಂತ ಕರ್ಕೊಂಡು ಹೋಗಿ ಆಗ್ತಿರೋದಿಲ್ಲ ಅವರಿಗೆ. ಅದಕ್ಕೆ ಅವ್ರು ಅಳಬೇಕಾದಾಗ ಸುಶೀಲಾ ಏನು ಮಾಡ್ತಾರೆ, ಸ್ಮಿತಾಗೆ ಒಂದು ಸಜೆಷನ್ ಕೊಡ್ತಾರೆ. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಆ ಪಾರ್ಕಲ್ಲಿ ಏನಾಗುತ್ತೆ ಅಂತ ಕ್ವಶನ್ ಕೇಳಿದಾಗ ಸ್ಮಿತಾ ಡಿಸೈಡೆಡ್ ಆರ್ ಶಿ ಮೇಡ್ ಎ ಪ್ಲ್ಯಾನ್. ಒಂದು ಪ್ಲ್ಯಾನ್ ಅನ್ನು ಡಿಸೈಡ್ ಮಾಡ್ಕೊಳ್ತಾರೆ ಮೈಂಡಲ್ಲಿ. ಇಷ್ಟು ಥಿಂಗ್ಸ್ಗಳು ಈ ಸ್ಟೇಟ್ಮೆಂಟಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಒನ್ ಇಯರ್ ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್. ಈ ಸ್ಟೇಟ್ಮೆಂಟನ್ನು ಹೇಳೋದು ಯಾರು ಅಂದರೆ ಸ್ಮಿತಾ ಹೇಳ್ತಾರೆ, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಅಂತ. ಸೊ ಏನು ಟ್ರೈ ಮಾಡೋದು ಅಂತ ಇದೆ, ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ ಟು ಕಮ್ ಟು ದೇರ್ ಹೋಮ್. ನಮ್ಮ ಮನೆಗೆ ರವಿಶಂಕರ್ ಬರ್ತಾರಾ ಅಂತ ಕೇಳೋದಿದೆ. Trying for that. And here was he successful ಅಂತ ಕ್ವಶನ್ ಕೇಳ್ಬೋದು ನಿಮಗೆ. ವಾಸ್ he successful ಅಂತ ಬಂದರೆ ಇವಲ್ಲಿ ಎಸ್ ಶಿ ಗಾಟ್ ಸಕ್ಸಸ್ ಅಂತ ಹೇಳ್ಬೇಕು. ದೆನ್ ಯು ಮಸ್ಟ್ ನಾಟ್ ಬಾದರಿಂಗ್ ವಿತ್ ಸಚ್ ರಿಕ್ವೆಸ್ಟ್ ಅಂತ ಇದೆ. ಸೊ ಇಲ್ಲಿ ದಿಸ್ ವಾಸ್ ಟೋಲ್ಡ್ ಬೈ ಮಾಯಿಸ್ಟರ್ಡ್ ಮ್ಯಾನ್ ಹೇಳ್ತಾ ಇದ್ದೇನೆ. ದೆನ್ ಯು ಅಂತ ಇದೆ, ದಿಸ್ ರೆಫರ್ ಟು ಸ್ಮಿತಾ. ಇಲ್ಲಿ ಹಿಮ್ ಅಂತ ಇದೆ, ಇದು ಬಂದು ರವಿಶಂಕರ್ಗೆ ರೆಫರ್ ಆಗುತ್ತೆ. ದೆನ್ ವಾಟ್ ಶಲ್ ವಿ ಡು ಉಸ್ತಾದ್, ಇದು ಇದೆ, ಇದನ್ನ ಯಾರು ಹೇಳ್ತಾರೆ ಅಂದರೆ ಪಂಡಿತ್ ರವಿಶಂಕರ್ ಹೇಳ್ತಾರೆ. ವಾಟ್ ಶಲ್ ವಿ ಡು ಉಸ್ತಾದ್ ಅಂತೇಳಿ. ಸೊ ವಿ ರೆಫರ್ಸ್ ಟು ಹಿಯರ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಾರಕ್ಕ. ಇದು ಯಾಕೆ ಹೇಳ್ತಾರೆ ಅಂತಂದರೆ ಸ್ಮಿತಾ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಕಮ್ ಟು ದೇರ್ ಹೋಮ್, therefore she did it. 9th one, it is settled that this is told by ಪಂಡಿತ್ ರವಿಶಂಕರ್. ಇಷ್ಟು ಕ್ವಶನ್ಸ್ಗಳು ನಿಮಗೆ ಎಕ್ಸ್ಟ್ರಾಕ್ಟ್ ಮೇಲೆ ಬರುತ್ತೆ. Then 3 marks questions ಇದೆ. Dear children, remember now in 2020 and 21 question papers there are no 4 marks question from lessons. Lesson ಇಂದ 4 marks question ಇರೋದಿಲ್ಲ, only 3 marks question ಮಾತ್ರ ಇರುತ್ತೆ. ಸೊ ಯಾವುದು ಇಂಪಾರ್ಟೆಂಟ್ ಆಗಿ ಬರ್ಬೋದು ಅಂತ. One is why was Anand unable to go to concert? Explain. ಈ ಕಾನ್ಸರ್ಟ್ ಹೋಗಕ್ಕೆ ಆಗೋದಿಲ್ಲ, ಯಾರು ಬೇಕು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದೆ. How was Anand's wish fulfilled? Anand's wish ಏನು ಫುಲ್ಫಿಲ್ ಆಯಿತು ಅಂತ ಇದೆ.
Then Smita was a daring girl, explained. Smita ತುಂಬಾ ಧೈರ್ಯ ಇರುತ್ತೆ. ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಈ ಮೂರು ಕ್ವಶನ್ಸ್ ಗಳಿಗೆ ಒಂದು 5-6 ಪಾಯಿಂಟ್ ಗಳನ್ನು ಆನ್ಸರ್ ಮಾಡಿ then you will get correct answers. Okay, so this is the end of the lesson, the concept. ನೀವು ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ಈಗ ನಾವು poem ಅನ್ನು ಡಿಸ್ಕಷನ್ ಮಾಡೋಣ. Dear viewers, now we shall go to discuss poem Zas poem 2 written by poet Carl Wendell Heinz Jr. See, the poem title itself is different here. Zas poem 2 ಅಂತ ಇದೆ. ಇಂಥದ್ದು ಇನ್ನೊಂದು poem ಇದೆ ಇಂಗ್ಲಿಷ್ ಅಲ್ಲಿ, that is Zas poem 1 ಅಂತ ಇದೆ. ಅದಕ್ಕೆ ಇದನ್ನ 2 ಅಂತ ನೇಮ್ ಮಾಡಿದ್ದಾರೆ. ಅಂಡ್ ಅದು ಪೋಯೆಟ್ ಆಲ್ಸೋ ಇಬ್ಬರಿದ್ದಾರೆ, ಕಾರ್ಲ್ ವೆಂಡಾಲ್ ಹೈನ್ಸ್ ಅಂತ ಇಬ್ಬರಿದ್ದಾರೆ. ಫಸ್ಟ್ ಪೋಯೆಟ್ಗೆ ಸೀನಿಯರ್ ಅಂತ ಮಾರ್ಕ್ ಮಾಡಿದ್ದಾರೆ, ಸೆಕೆಂಡ್ ಪೋಯೆಟ್ಗೆ ಕಾರ್ಲ್ ವೆಂಡಾಲ್ ಹೈನ್ಸ್ ಜೂನಿಯರ್ ಅಂತ ಇದೆ. ಸೊ ಈ ಪೋಯಮ್ ಅನ್ನು ನಾವೀಗ ಡಿಸ್ಕಸ್ ಮಾಡೋಣಂತೆ. A statement is that man disappears behind art. So art is very excellent. Art is very attractive. Art attracts everybody. So ಕಲೆ ಅಂತ ಇದೆ, ಅದಕ್ಕೆ ಮನಸ್ಸೋದೇ ಇರೋದು ಯಾರೂ ಇರೋದಿಲ್ಲ. ಕಲೆ ಎಲ್ಲರನ್ನೂ ತಮ್ಮ ಕಡೆ ಸೆಳ್ಕೊಳ್ತಾರೆ, ಆದರೆ ಕಲೆಯನ್ನ ಎಲ್ಲರೂ ತಮ್ಮ ಕಡೆ ಸೆಳ್ಕೊಳಕ್ಕಾಗೋದಿಲ್ಲ. ಆ ಕಲಾವಿದ ಯಾರೇ ಇರ್ಬೋದು. ಸೊ ಮ್ಯಾನ್ ಡಿಸ್ಪ್ಲೇಸ್ ಬಿಹೈಂಡ್ ಆರ್ಟ್, ಅಲ್ಲಿ ಮನುಷ್ಯ ಮುಖ್ಯ ಆಗೋದಿಲ್ಲ, ಅವನು ಎಕ್ಸಿಬಿಟ್ ಮಾಡೋಂಥ ಕಲೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸಿ ಡಿಸ್ಕ್ರಿಪ್ಷನ್ ಆಫ್ ಜಾಸ್ ಪ್ಲೇಯರ್. ಜಾಸ್ ಪ್ಲೇಯರ್ ಯಾವ ಥರ ಇದ್ದಾರೆ ಅಂತ ನೋಡಿ. ಜಾಸ್ ಪ್ಲೇಯರ್ ಹ್ಯಾಸ್ ಎ ರಫ್ ಅನ್ಶೇವಲ್ ಫೇಸ್ ಆ್ಯಂಡ್ ಸ್ಯಾಗಿಂಗ್ ಸ್ಟಮಕ್. ಅವನ ಮುಖ ಎಲ್ಲ ತುಂಬ ರಫ್ ಆಗಿರ್ತದೆ. ಓಲ್ಡ್ ಮ್ಯಾನ್ ಆ್ಯಂಡ್ ಅನ್ಟೈಡಿ ಮ್ಯಾನ್ and it's a sagging stomach. Stomach ಎಲ್ಲ ಜೋಕ್ ಬಿದ್ದಿರ್ತದೆ, ಅನ್ಶೇವನ್ ಫೇಸ್ ಇರ್ತದೆ. nobody could attract him. ಅವನು ನೋಡಿ ಯಾರು ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. he wears a faded blue shirt. it was old and gold. ಮತ್ತೆ ಅವನ ಡ್ರೆಸ್ ಕೂಡ ತುಂಬ ಆರ್ಡಿನರಿ ಆಗಿರ್ತದೆ. ಒಂದು ಹಳೇದು ಫೇಡೆಡ್ ಕಲರ್ ಬ್ಲೂ ಶರ್ಟ್ ಹಾಕೊಂಡಿರ್ತಾನೆ, ಅದು ಎಲ್ಲ ಹಳೇದಾಗಿರ್ತದೆ, ಅದಕ್ಕೊಂಡು ಹೋಗ್ಬಿಟ್ಟಿತ್ತು, ಓಲ್ಡ್ ಆ್ಯಂಡ್ ಗೋಲ್ಡ್. he wore a loose necktie and an old jacket. ಮತ್ತೆ ಜಾಕೆಟ್ ಹಾಕೊಂಡಿರ್ತಾರೆ, ಅದು ಕೂಡ ಹಳೇದಾಗಿರ್ತದೆ, ನೆಕ್ಟೈ ಇರ್ತದೆ, ಅದು ಪರ್ಫೆಕ್ಟ್ ಆಗಿ ಒಂದು ಸೈಜ್ ಇರೋದಿಲ್ಲ. ಇಟ್ ವಾಸ್ ಎ ಲೂಸ್ ನೆಕ್ಟೈ, ಒಂದು ಕೊರಳಿಗೆ ಜೋಕ್ ಬಿದ್ದಿರ್ತದೆ. ಟೋಟ್ಲಿ ಇಟ್ ವಾಸ್ ಎನ್ ಆರ್ಡಿನರಿ ಮ್ಯಾನ್. ಹಿ ಹ್ಯಾಸ್ ಓಲ್ಡ್ ಶೂಸ್ ವಿಚ್ ವೇರ್ ರನ್ ಡೌನ್. ಅವನ ಶೂಸ್ ಕೂಡ ತುಂಬ ಹಳೇದಾಗಿರ್ತದೆ. ಅಕ್ರಾಸ್ ಹಿಸ್ ಚೆಸ್ಟ್ ಆ್ಯಂಡ್ ಓಲ್ಡ್ ಸ್ಯಾಕ್ಸೋಫೋನ್ ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಬೈ ವೈರ್ ಕೋಟ್ ಹ್ಯಾಂಗರ್. ಸೊ ಒಂದು ಇಲ್ಲಿ ಇಂಪಾರ್ಟೆಂಟ್ ಆಗಿ ಗಮನಿಸ್ಬೇಕು ನಾವು, ಅವನು ಕೊರಳಲ್ಲಿ ಏನು ಮಾಡಿರ್ತಾನೆ, ಒಂದು ಸ್ಯಾಕ್ಸೋಫೋನ್ ಜಾಸ್ ಪ್ಲೇಯರ್ ಏನು ಮಾಡ್ತಾನೆ, ಇನ್ಸ್ಟ್ರೂಮೆಂಟ್ ಅನ್ನು ಹಾಕೊಂಡಿರ್ತಾನೆ, ವೈರ್ಗೆ ಕಟ್ಟಿ ಅದನ್ನು ಎಲ್ಲೋ ನೇತು ನಿಂತ್ಕೊಂಡಿರ್ತದೆ. ಸೊ ದಿಸ್ ವಾಸ್ ದ ಓನ್ಲಿ ಅಸೆಟ್ ಫಾರ್ ಹಿಮ್, ದಿಸ್ ವಾಸ್ ದ ಓನ್ಲಿ ಕಾನ್ಫಿಡೆನ್ಸ್ ಫಾರ್ ಹಿಮ್. ದೆನ್ ಹಿ ಹ್ಯಾಡ್ ನೋ ಕಾನ್ಫಿಡೆನ್ಸ್, ಸೊ ಹಿಸ್ ಹೆಡ್ ವಾಸ್ ಡೌನ್ ಆ್ಯಂಡ್ ಐಸ್ ಕ್ಲೋಸ್ಡ್. ಕ್ವೆಶನ್ ಕೇಳ್ತಾರೆ ತುಂಬ ಮಾರ್ಕ್ಸ್ ನಿಮಗೆ, ವೈ ವಾಸ್ ಹಿಸ್ ಐಸ್ ಆಲ್ವೇಸ್ ಕ್ಲೋಸ್ಡ್ ಅಂತ ಹೇಳಿ. ಸೊ ಅವನಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ತನ್ನ ಮೇಲೆ. ಆ್ಯಂಡ್ ಹಿ ವಾಸ್ ಫ್ರಮ್ ದ ಬ್ಲ್ಯಾಕ್ ಕಮ್ಯುನಿಟಿ ಆ್ಯಂಡ್ he had no confidence at all. He was standing in a corner of the stage, but he becomes a completely transformed man. But the Zas player gets complete transformation when he starts playing this music. So musical instruments ಮಾಡ್ತಾ ಇದ್ದಾಗ ತುಂಬ ಚೇಂಜ್ ಆಗ್ತಿರ್ತಾನೆ, ತುಂಬ ಬಂದಂಥ ಮನುಷ್ಯ ಆಗಿ ಬರ್ತಾನೆ. ಯಾಕೆ ಅಂತಂದರೆ ಆ ಜಾಸ್ ಮ್ಯೂಸಿಕ್ ಅವನಿಗೆ ಕಾನ್ಫಿಡೆನ್ಸ್ ಅನ್ನು ಕೊಡುತ್ತೆ. He gets new spirit and becomes no longer a helpless old man. He becomes a bird flying higher, higher and higher. So ಆ ಮ್ಯೂಸಿಕನ್ನು ಪ್ಲೇ ಮಾಡ್ತಾ ಇದ್ದಾಗೇ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅವನೇನಾಗ್ತಾನೆ, ಅಲ್ಲಿಂದ ಹೊಸ ಸ್ಪಿರಿಟನ್ನು ತಗೊಳ್ತಾನೆ. ಆ್ಯಂಡ್ ನಾವು he feels he was not a helpless old man. Then he get transformation, he starts playing, and when he was playing he becomes a bird. ಅವನು ಮನುಷ್ಯ ಉಳಿಯೋದಿಲ್ಲ, ಬರ್ಡ್ ಆಗಬೇಕಂದ್ರೆ ಆಕಾಶದಲ್ಲಿ ತೇಲ್ತಾ ಇರ್ತಾನೆ. Again, Zas player says he has a black gospel of Zas to the world. So ಈ ಜಗತ್ತಿಗೆ ಮೆಸೇಜ್ ಅನ್ನು ಕೊಡಬೇಕು ಅಂತೇಳಿ ಅವನು ಪ್ಲೇ ಮಾಡ್ತಾನೆ. Means they were also to be considered. Once the music is over, again he becomes a black man. So ಅವನು ಮ್ಯೂಸಿಕ್ ಮುಗಿಸ್ತಾ ಇದ್ದಾಗೇನೆ ಮತ್ತೆ ಅವನು ಏನಾಗ್ತಾನೆ, ಆರ್ಡಿನರಿ ಮ್ಯಾನ್ ಆಗಿ ಉಳಿತಾನೆ. ಸೊ ಏನು ತೋರಿಸುತ್ತೆ ಅಂತಂದರೆ he was able to attract the people through his music. ಅಂತ ಮ್ಯೂಸಿಕ್ ಏನಂದರೆ ಜನರನ್ನು ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. So this is the just description of the poem, Zas poem. The 2 marks questions ಯಾವ್ದಾದ್ರು ಬರುತ್ತೆ ಅಂತ we shall refer now. So give a short description of Zas player. Zas player ನೋಡಕ್ಕೆ ಯಾವ ಥರ ಇದ್ದ ಅಂತ ಕೇಳ್ತಾರೆ. Unshaven face, untidy shirt, old jacket, then gold shoes. What may be reason for Zas player keeping his head down? ಅವನು ಹೆಡ್ಡನ್ನು ಯಾಕೆ ಡೌನ್ ಇಟ್ಕೊಂಡಿರ್ತಾನೆ ಅನ್ನೋ ಕ್ವಶನ್ ಬರ್ಬೋದು ನಿಮಗೆ. He had no confidence about himself
different, he was an ordinary man, therefore his head was always down. How does Zaz player get change when he starts music? Music play ಮಾಡ್ತಾರೆ ಯಾವ ತರ ಚೇಂಜ್ ಆಗ್ತಾನೆ ಅಂತ ಹೇಳಿ. Once he starts playing the music, he was no longer a man, no longer a old black man, but he becomes a bird. Why does the poet say that Zaz player is no longer a man? ಯಾಕೆ ಅವನು ಮನುಷ್ಯ ಕೊಡೋದಿಲ್ಲ ಅಂತಂದ್ರೆ he get involved completely in the music and he becomes a bird flying higher. Then extra basic questions ಅನ್ನ ಇಲ್ಲಿ ನೋಡಿದ್ರೆ ನಾವು ಇವಾಗ his rough unshaven face ಅಂತ ಇದೆ. This refers to Zaz player. Then it shows he was an ordinary man. Gently lifts his feet now ಅಂತ ಇದೆ. He refers to Zaz player. Lifts it ಅಂತ ಇದೆ. This refers to saxophone of the Zaz. He is no longer a man, not even a black man ಅಂತ ಇದೆ. When he starts playing music, Zaz music, he doesn't remain as an ordinary man, but he becomes a bird. So the 4 marks, 3 marks questions ಇದಾವೆ. Actually now observe it. In poems you get 3 marks as well as 4 marks question. ಒಂದಕ್ಕೆ ಪ್ರಿಪೇರ್ ಆಗಿ you can answer both of them. So you give a short description of Zaz player. Zaz player ಯಾವ ತರ ಇದ್ದಾರೆ ಅಂತ ಬರೀಬೇಕು ಅಂತ ಇದೆ. ಫಸ್ಟ್ ಎಕ್ಸ್ಪ್ರೆಷನ್ ನೋಡಿದ್ದೀರಾ. Second one, summarize the poem in your own words. ನಿಮ್ಮ ಮಾತಲ್ಲಿ ಈ poem ಬಗ್ಗೆ ಬರೀರಿ ಅಂತ ಇದ್ದಾರೆ. So ಎಲ್ಲ ಸಮ್ಮರಿನ ನೀವು ವರ್ಡ್ ಬಿಲ್ಡಸ್ ಮಾಡಿ ಬರೀಬೇಕು. ಫಸ್ಟ್ ಪಾರ್ಟ್ ಅಲ್ಲಿ ಯಾವ ತರ ಇದ್ದ, ಸೆಕೆಂಡ್ ಪಾರ್ಟ್ ಅಲ್ಲಿ ಯಾವ ತರ ಚೇಂಜ್ ಆಗ್ತಾರ ಅಂತ ಹೇಳಿ ಎರಡು ಕ್ವಶನ್ಸ್ಗಳನ್ನ ನೀವು ಪ್ರಿಪೇರ್ ಆಗಿದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. 3 marks or 4 marks ಯಾವುದಾದ್ರು ಕ್ವಶನ್ಸ್ಗೆ ಬರಬಹುದು. Now this is the end of the poem Zaz.